श्रीगुरुभ्यो नमः। हरिः ओं। मेधादेवी जुषमाणा न आगात् विश्वाची भद्रा सुमनस्यमाना नुदमाना दुरुक्तान् बृहद्वदेम विदथे सुवीराः। त्वया जुष्टऋषिर्भवति देवि त्वया ब्रह्म गतश्रीरुतत्वया त्वया जुष्टश्चित्रं विन्दते वसुसानो जुषस्वद्रविणो न मेधाम् इन्द्रो दधातु मेधां देवी सरस्वती मेधां मे अश्विना उभावा धत्तां पुष्करस्रजा अप्सरासु च या मेधा गन्धर्वेषु च यन्मनः दैवीं मेधा सरस्वती सा मां मेधा सुरभिर्जुषताग् स्वाहा आमां मेधा सुरभिर्विश्वरूपा हिरण्यवर्णा जगती जगम्या ऊर्जस्वती पयसा पिन्वमाना सा मां मेधा सुप्रतीका जुषन्ताम्. ಪೂಜ್ಯ ಶ್ರೀಪಾದಂಗಳವರಿಗೆ ಪ್ರಾಸ್ತಾವಿಕ ಭಾಷಣದೊಂದಿಗೆ ಸ್ವಾಗತವನ್ನು ಕೋರಬೇಕು ಅಂತ ಪೂಜ್ಯ ಪಂಡಿತ್ ವರದಾಚಾರ್ಯರಲ್ಲಿ ವಿನಂತಿ ಮಾಡಿಕೊಂಡು. ಶ್ರೀಲಕ್ಷ್ಮ ವಕ್ಷಸೆ ರೂಕ್ಷ ನಖ ಶಿಕ್ಷಿತ ರಕ್ಷಸೆ ಸ್ವಪಕ್ಷ ರಕ್ಷಾಧೀಕ್ಷಾಯ ಗೃಹರ್ಯಕ್ಷಾಯ ತೇ ನಮಃ. ತ್ರಿಧಾಮಾ ಯಸ್ಯ ಹೃತ್ಸೀಮನಿ ಕೃತಧಾಮಾ ನಿರಂತರಂ ಸುಧೀಶ್ರಿಯಂ ದಿಶತು ಮೇ ಸಮಧ್ವಕ್ಷೀರಸಾಗರಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪರಮ ಪವಿತ್ರವಾದ ಶ್ರೀ ವೀರನಾರಾಯಣನ ಕ್ಷೇತ್ರವಾದ ಕ್ರತುಪುರ ಅಂತ ಪ್ರಸಿದ್ಧವಾದಂತಹ ಈ ಮಹಾನಗರಕ್ಕೆ ಪರಮ ಪೂಜ್ಯರಾದ ಆದುಮಾರು ಮಠಾಧೀಶರಾದ 1008 ವಿಷಪ್ರಿಯ ತೀರ್ಥ ಶ್ರೀಪಾದಂಗಳವರು ಆಗಮಿಸಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಭಾಗ್ಯದ ಸಂಗತಿ. ಮೊದಲಿಗೆ ಈ ಕ್ಷೇತ್ರ ಮೂರುತಿಯಾದಂತಹ ಬ್ರಹ್ಮದೇವರ ಮಕ್ಕಳಾದಂತಹ ಕ್ರತು ಋಷಿಗಳು ತಪಸ್ಸನ್ನ ಮಾಡಿದ್ದಾರೆ. ಅವರ ತಪೋಭೂಮಿ ಇದು. ಇಲ್ಲಿ ಇರತಕ್ಕಂತಹ ರಾಕ್ಷಸರನ್ನ ಸಂಹಾರ ಮಾಡಬೇಕು ಅನ್ನುವಂತಹ ಪ್ರಾರ್ಥನೆಯನ್ನ ಶ್ರೀ ನಾರಾಯಣ ದೇವರಿಗೆ ಸಲ್ಲಿಸಿದ್ದಾರೆ. ಅಂತಹ ಬದಲಿಯಲ್ಲಿ ಇದ್ದಂತಹ ನಾರಾಯಣ ವೀರ ರೂಪವನ್ನ ತಾಳಿಕೊಂಡು ಇಲ್ಲಿ ಬಂದು ನಿಂತಿದ್ದಾನೆ. ಬ್ರಹ್ಮದೇವರು ಆ ವೀರನಾರಾಯಣನನ್ನ ಪೂಜಿಸಿದ್ದಾರೆ. ಕ್ರತು ಋಷಿಗಳು ಕೂಡ ಪೂಜಿಸಿದ್ದಾರೆ. ಅವರ ತಪೋಭೂಮಿ ಯಜ್ಞ ಭೂಮಿ ಇದು ಕ್ರತುಪುರ ಕ್ಷೇತ್ರ ಅಂತ ಪುರಾಣ ಪ್ರಸಿದ್ಧವಾಗಿರತಕ್ಕಂಥದ್ದು. ಈ ಕ್ಷೇತ್ರ ವಸ್ತುತಃ ನರಸಿಂಹದೇವರಿಗೆ ಸೇರಿರತಕ್ಕಂಥದ್ದು. ಎಲ್ಲರಿಗೂ ಗೊತ್ತಿರುವಂತೆ ಹೇಗೆ ತಿರುಪತಿ ಅಂತ ನಾವು ಇವಾಗ ಕರಿತಾ ಇದ್ದೇವಲ್ಲ, ಆ ಕ್ಷೇತ್ರ ನರಸಿಂಹದೇವರ ಒಡೆತನದಲ್ಲಿ ಇದ್ದದ್ದು, ನಂತರದಲ್ಲಿ ಶ್ರೀನಿವಾಸ ದೇವರು ಪಡ್ಕೊಂಡದ್ದು ಅಂತ. ಹಾಗೆಯೇನೆ ಇಲ್ಲಿ ನರಸಿಂಹದೇವರು ಪೂರ್ವದಲ್ಲಿಯೇನೆ ವಿರಾಜಮಾನರಾಗಿದ್ದಾರೆ. ಅವರಿಂದ ನಾರಾಯಣ ದೇವರು ಇಲ್ಲಿ ಭೂಮಿಯನ್ನ ಪಡೆದುಕೊಂಡು ಇಲ್ಲಿಯೇನೆ ಇದ್ದಾರೆ. ಇಂತಹ ಪರಮ ಪವಿತ್ರವಾದಂತಹ ಕ್ಷೇತ್ರ ಕ್ರತುಪುರ ನಮ್ಮ ಊರು ಅಂತ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂತಹ ಸಂಗತಿ. ಕ್ರತು ಋಷಿಗಳು ಇಲ್ಲಿ ಯಜ್ಞವನ್ನ ಮಾಡಿ ಈ ಭೂಮಿಯನ್ನ
ಪವಿತ್ರಗೊಳಿಸಿದ್ದಾರೆ. ಹಾಗೆಯೇನೆ ಈಗ ಪರಮ ಪೂಜ್ಯರಾಗಿರ್ತಕ್ಕಂತಹ ಸ್ವಾಮಿಗಳವರು ಕೂಡ ಈ ಒಂದು ಕ್ರತುಭೂಮಿಯಾಗಿರ್ತಕ್ಕಂತಹ ಕ್ರತುಪುರ ಕ್ಷೇತ್ರಕ್ಕೆ ಜ್ಞಾನ ಯಜ್ಞವನ್ನು ನಡೆಸಿಕೊಳ್ಳಲಿಕ್ಕಾಗಿ ಆಗಮಿಸಿದ್ದಾರೆ ಅನ್ನುವಂತಹದ್ದು ಪರಮ ಸಂತೋಷಕರವಾದಂತಹ ಸಂಗತಿ. ಇಂತಹ ಆದುಮಾರು ಮಠದ ಪೂಜ್ಯ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೆ ಸಂಘಟಕರ ಪರವಾಗಿ, ಎಲ್ಲ ಸದ್ಭಕ್ತರ ಪರವಾಗಿ, ವೈಯಕ್ತಿಕವಾಗಿ ಅನಂತ ಪ್ರಣಾಮ ಪೂರ್ವಕವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜ್ಞಾನಿಗಳ ಆಗಮನ ಅನ್ನುವಂಥದ್ದು ನಮ್ಮೆಲ್ಲರ ಭಾಗ್ಯೋದಯಕ್ಕೆ ಕಾರಣವಾಗಿರತಕ್ಕಂಥದ್ದು. ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಈ ಕಾಲದಲ್ಲಿ, ವಿಶೇಷವಾಗಿ ಕಲಿಕಾಲದಲ್ಲಿ, ಕಲಿಯ ಕಾಲುಷ್ಯದಿಂದ ಪರಮದೈವನಾದಂತಹ ಕೃಷ್ಣನಿಂದ ವಿಮುಖರಾಗಿ ಅತಏವ ಬಹಳ ದುಃಖವನ್ನ ಅನುಭವಿಸ್ತಾ ಇರತಕ್ಕಂತಹ ಅಧರ್ಮಶೀಲರಾಗಿರ್ತಕ್ಕಂತಹ ಮುಕ್ತಿಯೋಗ್ಯರಾದಂತಹ ಸಜ್ಜನರ ಉದ್ಧಾರಕ್ಕಾಗಿ ಪದೇ 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 ಪರಮಾತ್ಮನ ರೂಪವನ್ನ ಧಾರಣ ಮಾಡಿರ್ತಕ್ಕಂತಹ ಪರಮ ಭಾಗವತೋತ್ತಮರು ಈ ಭಾರತ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇಂತಹ ಭಕ್ತ ಜನರನ್ನ ಉದ್ಧಾರ ಮಾಡಬೇಕು ಅನ್ನುವಂತಹ ಕಾರಣದಿಂದಲೇನೆ ಸ್ವಾಮಿ ನಾರಾಯಣ ದೇವರಿಂದ ಆಜ್ಞೆಯನ್ನ ಪಡೆದುಕೊಂಡು ಆ ಪರಮಾತ್ಮನ ಮಂಗಳಕರವಾದಂತಹ ಗುಣಗಳನ್ನ, ಸ್ವರೂಪವನ್ನ ನಿರ್ಣಯ ಮಾಡಿಕೊಡ್ತಕ್ಕಂತಹ ಮಧ್ವ ಎಂಬುವಂತಹ ರೂಪದಿಂದ ವಾಯುದೇವರು ಇದೇ ಭಾರತ ಭೂಮಿಯಲ್ಲಿಯೇನೆ ಅವತರಿಸಿದ್ದಾರೆ. ಅಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವತಾರವನ್ನ ಮಾಡಿ ಉತ್ತಮವಾದಂತಹ ಶಾಸ್ತ್ರಗಳನ್ನ ನಿರ್ಮಿಸಿ ಸಜ್ಜನರಿಗೆ ಜ್ಞಾನಾಮೃತವನ್ನ ಉಣಿಸಿದ್ದಾರೆ. ಆಚಾರ್ಯರು ಒಂದು ದಿವಸ ಉಡುಪಿ ಕ್ಷೇತ್ರದಲ್ಲಿ ಇರುವಾಗ ಹೀಗೆ ವಿಚಾರವನ್ನ ಮಾಡಿದರು. ನನ್ನನ್ನೇ ನಂಬಿರತಕ್ಕಂತಹ ಈ ಜೀವರಿಗೆ, ಯೋಗ್ಯರಾದ ಸಾತ್ವಿಕರಿಗೆ ಒಳ್ಳೆ ಸಿದ್ಧಿಯಾಗಬೇಕು. ಯಾವುದು ಸಿದ್ಧಿ ಅಂದರೆ ಆತ್ಯಂತಿಕ ಸುಖ ಅವರಿಗೆ ಆಗಬೇಕು. ದುಃಖ ನಿವೃತ್ತಿ ಪೂರ್ವಕವಾದ ಇಷ್ಟ ಪ್ರಾಪ್ತಿ ಎಂಬುವಂತಹ ಮೋಕ್ಷ ಅನ್ನುವಂತಹ ಸಿದ್ಧಿ ಆಗಬೇಕು. ಅದೇ ಜೀವನದ ಪರಮೋಚ್ಚ ಗುರಿ. ಅದಕ್ಕಾಗಿ ಬಹಳ ಕಷ್ಟಪಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಆ ಮೋಕ್ಷವೆಂಬುವಂತಹ ಸಿದ್ಧಿಯನ್ನ ಪಡೆಯಬೇಕು ಅಂದ್ರೆ ಅಷ್ಟು ಸುಲಭ ಇಲ್ಲ. ಅದಕ್ಕೆ ವಿಘ್ನಗಳು, ಪ್ರತಿಬಂಧಕಗಳು ಬಹಳ. ಅವಿದ್ಯಾ, ಕಾಮಕರ್ಮ ಇವೇ ಮೊದಲಾದ ದೋಷಗಳಿಂದ ಇವ ದೂಷಿತನಾಗಿ ಈ ಸಿದ್ಧಿಯಿಂದ ಬಲು ದೂರ ಇದ್ದಾನೆ. ಅವನ ಪಾಲಿಗೆ ಒಂದರ್ಥದಲ್ಲಿ ಗಗನ ಕುಸುಮದಂತೆ ಆಗಿಬಿಟ್ಟಿದೆ. ಅದಕ್ಕಾಗಿ ಆಚಾರ್ಯರು ಏನು ಮಾಡ್ತಾ ಇದ್ದಾರೆ, ಇಂತಹ ಪ್ರತಿಬಂಧಕಗಳ ನಿವಾರಣೆಯಾಗಬೇಕು. ಅದಕ್ಕೋಸ್ಕರವಾಗಿ ಒಂದು ದಿವ್ಯವಾದಂತಹ ಔಷಧವನ್ನು ಕೊಡಬೇಕು ಇವರಿಗೆ ಅಂತ. ಎಂತಹ ಕರುಣಾಶಾಲಿಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಈ ತರಹದ ಆ ಅವಿದ್ಯಾ ಕಾಮಕರ್ಮವೆಂಬುವಂತಹ ರೋಗಗ್ರಸ್ತರಾದಂತಹ ಜೀವರ ಒಂದು ಈ ರೋಗ ಪರಿಹಾರಕ್ಕಾಗಿ ಒಂದು ದಿವ್ಯ ಔಷಧವನ್ನ ಕೊಡಬೇಕು ಅಂದಿದ್ದಾರೆ. ಆ ಔಷಧ ಯಾವುದು ಅಂದ್ರೆ ಶ್ರೀ ಕೃಷ್ಣನೆಂಬುವಂತಹ ಔಷಧ. ಅಂತಹ ಕೃಷ್ಣನನ್ನ ಉಡುಪಿ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಅಂತಹ ಕೃಷ್ಣನ ದರ್ಶನ, ಕೃಷ್ಣನ ಉಪಾಸನ, ಕೃಷ್ಣ ಪ್ರಸಾದ ಇವುಗಳಿಂದ ಈ ಕಲಿಯುಗದಲ್ಲಿ ಇಂತಹ ವಿಘ್ನಗಳನ್ನ, ರೋಗಗಳನ್ನ ದೂರ ಮಾಡಿಕೊಂಡು ಉತ್ತಮವಾದಂತಹ ಭಗವಜ್ಞಾನವನ್ನು ಸಂಪಾದಿಸಿ ಆ ಭಗವಂತನ ಪ್ರಸಾದ ದ್ವಾರ ಮೋಕ್ಷವನ್ನ ಪಡೆಯಬೇಕು ಅಂತ ಆಚಾರ್ಯರು ಆದೇಶವನ್ನ ಮಾಡಿ ಪರಮಾತ್ಮ ಕೃಷ್ಣನನ್ನ ಸ್ಥಾಪಿಸಿದ್ದಾರೆ. ಇಂತಹ ಕೃಷ್ಣನ
ಪೂಜೆಗಾಗಿ 8 ಯತಿವರೇಣ್ಯರನ್ನ ನೇಮಿಸಿದ್ದಾರೆ. ತಮ್ಮ ಶಿಷ್ಯಾಗ್ರಣಿಗಳನ್ನ ತಯಾರು ಮಾಡಿ ಕೃಷ್ಣ ಪೂಜೆಯ ಜವಾಬ್ದಾರಿಯನ್ನ ಅವರಿಗೆ ವಹಿಸಿದ್ದಾರೆ. ಅಂತಹ 8 ಕೃಷ್ಣನ ಪೂಜೆಯನ್ನ ಮಾಡುವ ಆ ಪೀಠಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಆದುಮಾರು ಪೀಠ, ಆದುಮಾರು ಮಠ. ಆಚಾರ್ಯರ ಉತ್ತಮ ಕೃಪೆಗೆ ಪಾತ್ರರಾದಂತಹ ನರಸಿಂಹ ತೀರ್ಥರು ಈ ಆದುಮಾರು ಮಠದ ಆಚಾರ್ಯರ ನಂತರ ಮೂಲ ಪುರುಷರು, ಯತಿವರೇಣ್ಯರು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಚತುರ್ಭುಜದಿಂದ ಉಪೇತನಾದಂತಹ ಕಾಳಿಯಾಮರ್ದನ ಕೃಷ್ಣನನ್ನ ಪಡ್ಕೊಂಡಂತಹ ಮಹಾನುಭಾವರು ಇವತ್ತಿಗೂ ಕೂಡ ಶ್ರೀಪಾದಂಗಳವರಿಂದ ಪೂಜೆಗೊಳ್ಳುತ್ತಾ ಇದ್ದಾನೆ ಆ ಕಾಳಿಯಾಮರ್ದನ ಕೃಷ್ಣ. ಇಂತಹ ಪರಮ ಪವಿತ್ರವಾದ ಕೃಷ್ಣನ ಉಪಾಸನೆಯನ್ನ ಮಾಡ್ತಾ ಇಡೀ ಅಖಂಡ ಭಾರತ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಸಜ್ಜನರನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಈ ಮಠದ ವಿಶೇಷ ಹಿಂದಿನ ಎಲ್ಲ ಯತಿವರೇಣ್ಯರು. ಇಂತಹ ಯತಿವರೇಣ್ಯರ ಸಾಲಿನಲ್ಲಿ ಏನೇ ಇವಾಗ 32ನೇ ಪೀಠಾಧಿಪತಿಗಳಾಗಿ ಪರಮ ಪೂಜ್ಯರಾದಂತಹ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ವಿರಾಜಮಾನರಾಗಿದ್ದಾರೆ. ಇಂತಹ ಆ ಪೂಜ್ಯ ಸ್ವಾಮಿಗಳವರು ನಿರಂತರವಾದಂತಹ ತಮ್ಮ ಉಪಾಸನ, ಅದ್ಭುತವಾದಂತಹ ಪಾಂಡಿತ್ಯ, ಅಸದೃಶವಾದಂತಹ ವಾಗ್ಮಿತ್ವ ಇವುಗಳಿಂದ ಜನಮಾನಸದಲ್ಲಿ ಕೃಷ್ಣ ಭಕ್ತಿಯ ಬೀಜವನ್ನ ಬಿತ್ತಿ ನಾಸ್ತಿಕರನ್ನ ಆಸ್ತಿಕರನ್ನಾಗಿ ಮಾಡಿ ಧರ್ಮ ಜಾಗೃತಿಯನ್ನ ಉಂಟು ಮಾಡಿದ್ದಾರೆ ಅನ್ನೋದು ಇವರ ವೈಶಿಷ್ಟ್ಯ. ಇವರ ಗುರುಗಳು ಪೂಜ್ಯ ವಿಬುಧೇಶ ತೀರ್ಥ ಶ್ರೀಪಾದಂಗಳವರು. ಆದುಮಾರು ಮಠದ ವೈಶಿಷ್ಟ್ಯವನ್ನ 2ನೇ ಮಾತಿನಲ್ಲಿ ಹೇಳಬೇಕು. ಬಹಳ 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 ಈ ಸಾಮಾಜಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವವಾದಂತಹ ಸೇವೆಯನ್ನ, ಕೊಡುಗೆಯನ್ನ ಕೊಟ್ಟಿರ್ತಕ್ಕಂತಹದ್ದು ಆದುಮಾರು ಮಠ. ಸ್ವಾತಂತ್ರ್ಯಾನಂತರದಲ್ಲಿ ಕಾಲಬಲದಿಂದ ವೈದಿಕ ವಿದ್ಯಾ ಹೋಯಿತು. ಬ್ರಾಹ್ಮಣರಿಗೆ ಲೌಕಿಕ ವಿದ್ಯೆಯನ್ನು ಸಂಪಾದನೆ ಮಾಡುವ ಅವಶ್ಯಕತೆ ಬಂತು. ಪೂಜ್ಯ ಸ್ವಾಮಿಗಳವರು ವಿಬುಧೇಶ ತೀರ್ಥ ಶ್ರೀಪಾದಂಗಳವರು ಆ ಕಾಲದಲ್ಲಿ ಬ್ರಾಹ್ಮಣ ವರ್ಗ ಪಡ್ತಕ್ಕಂತಹ ಕಷ್ಟವನ್ನ, ಅವರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅನ್ನೋದನ್ನ ತಿಳಿದುಕೊಂಡು ಅದಕ್ಕಾಗಿ ಅವರು ದೃಢ ಸಂಕಲ್ಪವನ್ನ ಮಾಡಿದರು. ಅದಕ್ಕಾಗಿ ಒಂದು ಸಂಸ್ಥೆಯನ್ನ ಅವರು ನಿರ್ಮಾಣ ಮಾಡಿದ್ದಾರೆ, ಹುಟ್ಟು ಹಾಕಿದ್ದರು. 1960ನೇ ಇಸ್ವಿಯಲ್ಲಿ ಆ ಆದುಮಾರು ಮಠದ ಶಿಕ್ಷಣ ಸಂಸ್ಥಾ ಅಂತ ಈ ರೀತಿಯಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಉಡುಪಿ ಆದುಮಾರು ಮಠ ಎಜುಕೇಶನಲ್ ಕೌನ್ಸಿಲ್ ಅಂತ USAMEC ಎಂಬುವಂತಹ ಸಂಸ್ಥೆಯನ್ನ ಹುಟ್ಟು ಹಾಕಿದರು. ತನ್ನ ಮೂಲಕವಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ನಡೆಸಿದರು. ಆ ಕಾಲದಲ್ಲಿ ಇವತ್ತಿಗೂ ಅಷ್ಟೇ ನಮ್ಮ ಕಡೆಗೆ ಅಂತೂ ಉತ್ತರ ಕರ್ನಾಟಕದಲ್ಲಂತೂ ಬ್ರಾಹ್ಮಣರ ಸಂಸ್ಥೆಗಳು ಕಡಿಮೆನೆ, ಇಲ್ಲವೇ ಇಲ್ಲ. 1-2 ಬೆರಳೆಣಿಕೆಯಷ್ಟು ಮಾತ್ರ ನಮಗೆ ಸಿಗುತ್ತವೆ. ಅವು ಕೂಡ ಇವಾಗ ನಾಶದ ಅಂಚಿನಲ್ಲಿ ಇವೆ. ಆದರೆ ಆದುಮಾರು ಮಠ ಆ ಸ್ವಾಮಿಗಳವರು ದೃಢವಾದ ಸಂಕಲ್ಪವನ್ನ ಮಾಡಿ 1960ನೇ ಇಸ್ವಿಯಲ್ಲಿ ಏನೇ ಉಡುಪಿಯಲ್ಲಿ ಪೂರ್ಣ ಪ್ರಜ್ಞೆ ಮಹಾ ಕಾಲೇಜ್ ಅಂತ ಸೈನ್ಸು, ಆರ್ಟ್ಸು, ಕಾಮರ್ಸು ಈ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನ ಕೊಡತಕ್ಕಂತಹ ಮಹಾವಿದ್ಯಾಲಯವನ್ನ ಸ್ಥಾಪನವನ್ನ ಮಾಡಿದ್ದಾರೆ. ಇದು ಅವರ ದೂರದೃಷ್ಟಿಗೆ ದ್ಯೋತಕವಾದದ್ದು. ನಮ್ಮ ಯುವಕರು ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣವನ್ನ ಪಡೆಯಬೇಕು. ವೈದಿಕ ಶಿಕ್ಷಣವೂ ಬೇಕು, ಲೌಕಿಕ ಶಿಕ್ಷಣವೂ ಅಷ್ಟೇ ಅವಶ್ಯಕವಾಗಿದೆ, ಅದು ಬೇಕು. ಜೊತೆಗೆ ರಾಷ್ಟ್ರಭಕ್ತಿ ಬೇಕು. ಈ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ, ಅವರನ್ನ ಉತ್ತಮವಾದ ಮಾರ್ಗದಲ್ಲಿ ತರಬೇಕು ಅನ್ನುವಂತಹ ಘನೋದ್ದೇಶದಿಂದ
ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿದರು. ಇವತ್ತಿಗೆ 35ಕ್ಕೂ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ಆದುಮಾರು ಮಠದ ಛತ್ರದಲ್ಲಿ ಬೆಳೆದು ಬರ್ತಾ ಇವೆ. ಅನೇಕ ಉತ್ತಮ ಆ ವಿದ್ಯಾರ್ಥಿಗಳನ್ನ ಈ ರಾಷ್ಟ್ರ ನಿರ್ಮಾಣಕ್ಕೆ ಉಪಯುಕ್ತರಾದಂತಹ ಮಹಾನುಭಾವರನ್ನ ಕೊಟ್ಟಿದೆ. ಇಂತಹ ಆ ಒಂದು ದೂರದೃಷ್ಟಿಯ ಸ್ವಾಮಿಗಳವರ ಒಂದು ಅದ್ಭುತವಾದಂತಹ ಮಹಿಮಾ ಏನೋ ಎಂಬುವಂತೆ ಉಡುಪಿ, ಹಾಗೇನೆ ಅಲ್ಲೇ ಸಮೀಪದಲ್ಲಿರ್ತಕ್ಕಂತಹ ಪಡುಬುದ್ರಿ, ಜೊತೆಗೆ ಬೆಂಗಳೂರು, ಅಲ್ಲಿ ಏನೇ 5ಕ್ಕಿಂತ ಹೆಚ್ಚಿನ ಸಂಸ್ಥೆಗಳು ಇವೆ. ಹಾಗೆಯೇನೆ ಮುಂಬೈ ಮತ್ತು ನವದೆಹಲಿ, ಹೀಗೆ ಅನೇಕ, ಭದ್ರಾವತಿ ಮೊದಲಾದ ಅನೇಕ ಊರುಗಳಲ್ಲಿ ಈ ಆದುಮಾರು ಮಠದ ಶಿಕ್ಷಣ ಸಂಸ್ಥೆಗಳು ಕಾರ್ಯವನ್ನು ಮಾಡ್ತಾ ಇವೆ. ಒಂದು ನರ್ಸರಿ ಸ್ಕೂಲ್ನಿಂದ ಆರಂಭ ಮಾಡಿಕೊಂಡು ಸ್ನಾತಕೋತ್ತರ ಆ ಒಂದು ಪದವಿ ಕೇಂದ್ರದವರೆಗೂ ಕೂಡ ವಿಜ್ಞಾನ ಕ್ಷೇತ್ರ ಇರಬಹುದು, ಸಂಶೋಧನಾ ಕ್ಷೇತ್ರ ಇರಬಹುದು, ಅದಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣ ಸಂಸ್ಥೆಗಳನ್ನ ಕೊಟ್ಟಿದೆ, ನಡೆಸ್ತಾ ಬಂದಿದೆ. ಇಂತಹ ತಮ್ಮ ಗುರುಗಳ ಅವರ ಏನು ಒಂದು ಮಾರ್ಗ ಇದೆಯೋ ಅದನ್ನೇ ಅಕ್ಷರಶಃ ಪರಿಪಾಲಿಸಿ ಆ ಎಲ್ಲ ಸಂಸ್ಥೆಗಳನ್ನ ಇನ್ನಷ್ಟು ಮುನ್ನಡೆಸಿಕೊಂಡು ಬಂದಿದ್ದಾರೆ ಪರಮ ಪೂಜ್ಯ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು. ಹೀಗಾಗಿ ಮಾಧ್ವ ಸಮಾಜ ಹೆಮ್ಮೆ ಪಡಬೇಕಾದದ್ದು ಈ ನಿಟ್ಟಿನೊಳಗ. ಇಷ್ಟೊಂದು ಕಾರ್ಯವನ್ನ ಬಹುಶಃ ಈ ವೈಷ್ಣವ ಯಾವ ಮಠಗಳು ಕೂಡ ಮಾಡಿಲ್ಲ ಅಂದ್ರೆ ತಪ್ಪಾಗಿಲಿಕ್ಕಿಲ್ಲ. ಅಷ್ಟೊಂದು ಲೌಕಿಕ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರೆದಿರತಕ್ಕಂತಹ ಈ ಆದುಮಾರು ಮಠ ಅಂತ ಹೆಮ್ಮೆಯಿಂದ ನಾನು ಇಲ್ಲೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಬಹಳ ಹಿಂದೆಯೇ ಆಶ್ರಮವನ್ನ ಸ್ವೀಕಾರ ಮಾಡಿದರು. 1972ರಲ್ಲಿ ಕೇವಲ 14ರ ವಯಸ್ಸಿನಲ್ಲಿ ಅವರು ಆಶ್ರಮವನ್ನು ಸ್ವೀಕಾರ ಮಾಡಿದರು. ಅಷ್ಟೇ ಪರಿಶ್ರಮದಿಂದ ಪರಮ ಪೂಜ್ಯರಾದಂತಹ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಲ್ಲಿ ನ್ಯಾಯ, ವೇದಾಂತ, ವ್ಯಾಕರಣಾದಿ ಶಾಸ್ತ್ರಗಳನ್ನು ಅಧ್ಯಯನವನ್ನ ಮಾಡಿ 84ರಲ್ಲಿ ಶ್ರೀಮನ್ ನ್ಯಾಯ ಸುಧಾ ಮಂಗಲವನ್ನ ಮಾಡಿ ಅವರ ಮನಸ್ಸನ್ನ ಗೆದ್ದಿದ್ದಾರೆ. ಆನಂತರದಲ್ಲಿ ವಿಭುದೇಶ ತೀರ್ಥ ಶ್ರೀಪಾದಂಗಳವರು ಇವರಿಗೆ ಆಶ್ರಮವನ್ನು ಕೊಟ್ಟದ್ದು ವೈಶಾಖ ಕೃಷ್ಣ ಪಂಚಮಿ 72ನೇ ಇಸ್ವಿ. ನಂತರದಲ್ಲಿ ಇವರು ಪರ್ಯಾಯವನ್ನ ಮಾಡಿದ್ದಾರೆ. 2 ಬಾರಿ ಕೃಷ್ಣನ ಪರ್ಯಾಯ ಮಹೋತ್ಸವವನ್ನ ತಾವೇ ಸ್ವತಃ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೃಷ್ಣನಿಗೆ ಸೇರಿರ್ತಕ್ಕಂತಹ ಬೆಳ್ಳಿ ರಥದ ದುರಸ್ತಿ, ಹಾಗೇನೆ ಒಳ್ಳೆ ಉತ್ತಮವಾದಂತಹ ಕೃಷ್ಣನ ಗೋಪುರದ ನಿರ್ಮಾಣ, ಈ ಮಹಾ ಕಾರ್ಯಗಳನ್ನ ಮಾಡಿದ್ದಾರೆ. ಇಂತಹ ಈ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಜೊತೆಗೆ ಉಡುಪಿಯ ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ಬೇಕೋ, ಆ ಕೃಷ್ಣ ಮಠದ ಆ ಪರಿಸರ ಹೇಗೆ ಸುಂದರವಾಗಬೇಕೋ ಅದಕ್ಕೆ ತಕ್ಕಂತೆ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡು ಅವುಗಳೆಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತಂದಿರತಕ್ಕಂತಹ ಮಹಾನುಭಾವರು ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು. ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಅವರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಅನಿಸ್ತದೆ. ಯಾಕೆ ಅಂದರೆ ಆಚಾರ್ಯರ ಶಾಸ್ತ್ರಗಳ ಪ್ರವಚನವನ್ನ ಮಾಡಬೇಕು, ಆಚಾರ್ಯ ಶಾಸ್ತ್ರಗಳ ಒಳ್ಳೆ ಪ್ರಮೇಯಗಳನ್ನ ಪ್ರತಿ ಶ್ಲೋಕಕ್ಕೂ ಕೂಡ ಲೌಕಿಕ ಉದಾಹರಣೆಗಳನ್ನ ಕೊಡುವುದರ ಮೂಲಕವಾಗಿ ಜನಕ್ಕೆ ತಲುಪಿಸಿರುವಂತಹ ಮಹಾನುಭಾವರು ಪರಮ ಪೂಜ್ಯರಾದ ವಾದಿರಾಜ ತೀರ್ಥ ಶ್ರೀಚರಣರು. ಆ ರಾಜರ ಅತ್ಯುತ್ತಮವಾಗಿರತಕ್ಕಂತಹ ಗ್ರಂಥ ಯಾವುದು ಅಂದ್ರೆ ರುಕ್ಮಿಣೀಶ ವಿಜಯ. ಆ ರುಕ್ಮಿಣೀಶ ವಿಜಯವನ್ನ ಅಕ್ಷರಶಃ ಕನ್ನಡೀಕರಿಸಿ ಅದರ ಭಾವವನ್ನ ಎಲ್ಲರ ಮನಸ್ಸಿಗೆ ಹಿಡಿಸುವಂತೆ ಪುಸ್ತಕ ರೂಪದಿಂದ ನಮಗಾಗಿ ಕೊಟ್ಟಂತಹ ಮಹಾನುಭಾವರು ಪೂಜ್ಯರಾದಂತಹ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು. ನಾನು ಈ ವಿಷಯದಲ್ಲಿ ಹೆಚ್ಚಿಗೆ ಹೇಳೋದಿಲ್ಲ, ಯಾಕೆಂದ್ರೆ ಅವರ ಪ್ರವಚನವನ್ನ ಕೇಳಿದಾಗ ಭಾಗವತ ಇರಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಇರಲಿ, ಅಥವಾ ರುಕ್ಮಿಣೀಶ ಬಿರಲೆ ಇರಲಿ, ಯಾವುದೇ ಗ್ರಂಥ ಇರಲಿ, ಅದನ್ನ ಒಳ್ಳೆ ಸುಲಿದ ಬಾಳೆಹಣ್ಣಿನಂತೆ ರಸಭರಿತವಾಗಿ ಶ್ರೋತೃಗಳ ಮುಖದಲ್ಲಿ ಇಡುವ, ಬಾಯಿಯಲ್ಲಿ ಇಡತಕ್ಕಂತಹ ಅದ್ಭುತವಾದ ಅವರ ಕೌಶಲವ ಅನುಪಮವಾಗಿರ್ತಕ್ಕಂಥದ್ದು. ಹೀಗಾಗಿ ಬಹಳ
ಮಾರ್ಮಿಕವಾದಂತಹ ಭಾಷಣ ಕಲಾ ಸಂಪನ್ನರಾದಂತಹ ಪೂಜ್ಯ ಶ್ರೀಪಾದಂಗಳವರು ತಪಸ್ವಿಗಳು, ಅಧ್ಯಯನ ನಿರತರು, 5 ಬಾರಿ ಸುಧಾಮಂಗಲವನ್ನ ಮಾಡಿದವರು. ಹೀಗೆ ಆದರ್ಶಪ್ರಾಯರಾಗಿ ವಿರಾಜಮಾನರಾದಂತಹ ಪರಮ ಪೂಜ್ಯ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ನಮ್ಮ ಊರಿಗೆ ಆಗಮಿಸಿದ್ದಾರೆ ಅನ್ನೋದು ನಮಗತ್ಯಂತ ಹೆಮ್ಮೆಯ ಸಂಗತಿ ಅಂತ ಹೇಳುತ್ತಾ, ಇಂತಹ ಪೂಜ್ಯ ಶ್ರೀಪಾದಂಗಳವರನ್ನ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅನಂತ ಪ್ರಣಾಮಪೂರ್ವಕವಾಗಿ ಸ್ವಾಗತಿಸಿ ನನ್ನ 2 ಮಾತುಗಳನ್ನ ಆ ಗುರುಗಳ ಪಾದಾರವಿಂದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ. ಈಗ ಶ್ರೀಚರಣರಿಗೆ ಮಾಲಾರ್ಪಣೆಯ ಕಾರ್ಯಕ್ರಮ, ವಿವಿಧ ಸಂಸ್ಥೆಗಳಿಂದ ಮಾಲಾರ್ಪಣೆ. ಮೊದಲು ಮಹಾಸ್ವಾಮಿಗಳವರ ಸ್ವಾಗತ ಸಮಿತಿಯ ಪರವಾಗಿ ಶ್ರೀ ರಾಘವೇಂದ್ರಾಚಾರ್ಯ ಜೋಶಿ ಅವರು ಮಾಲಾರ್ಪಣೆಯನ್ನು ಮಾಡುತ್ತಾರೆ. ಅದರಂತೆ ಶ್ರೀ ವೀರನಾರಾಯಣ ತ್ರಿಕೂಟೇಶ್ವರ ಟ್ರಸ್ಟ್ ಕಮಿಟಿಯ ಪರವಾಗಿ ಜಯದೇವ್ ಭಟ್ರು ಮಾಲಾರ್ಪಣೆಯನ್ನು ಮಾಡುತ್ತಾರೆ. ಶ್ರೀ ರಾಘವೇಂದ್ರ ಉತ್ಸವ ಮಂಡಲದ ಪರವಾಗಿ ಶ್ರೀ ವೆಂಕಟೇಶ್ ಕುಲಕರ್ಣಿಯವರು ಹಾಗೂ ದೇವಸ್ಥಾನದ ಪರಿಚಾರಕರು ಹಾಗೂ ಪಾರುಪತ್ಯಗಾರರಾಗಿರ್ತಕ್ಕಂಥ ಶ್ರೀ ಜಯತೀರ್ಥ ಗುಡಿಯವರು ಮಾಲಾರ್ಪಣೆಯನ್ನು ಮಾಡುತ್ತಾರೆ. ಅರ್ಚಕರು ಶ್ರೀ ಅನಂತಾಚಾರ್ಯ ಗುಡಿಯವರು ಮಾಲಾರ್ಪಣೆಯನ್ನು ಮಾಡುತ್ತಾರೆ. ನಂತರದಲ್ಲಿ ಶ್ರೀ ಗುರುರಾಘವೇಂದ್ರ ಸೇವಾ ಸಮಿತಿ ಕರಿಯಮ್ಮನಕಲ್ಲು ಬಡಾವಣೆ ಇದರ ಪರವಾಗಿ ಶ್ರೀ ಶ್ರೀಧರ್ ಕುಲಕರ್ಣಿ ಅವರು ಮಾಲಾರ್ಪಣೆಯನ್ನು ಮಾಡುತ್ತಾರೆ. ಓಮಾನ್ ಸೇವಾ ಸಮಿತಿ ಪರವಾಗಿ ಶ್ರೀ NB ಕಳಸಾಪುರ ಅವರು. ಶ್ರೀ ವಿಶ್ವಮತ್ವ ಮಹಾಪರಿಷತ್ ಪರವಾಗಿ ಶ್ರೀ ಶ್ರೀಕಾಂತಾಚಾರ್ಯ ನೆಲ್ಲೂಗಲ್ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಂಡು, ಅದರಂತೆ ಶ್ರೀ ವೀರನಾರಾಯಣ ಯೋಗ ಮಂಡಲದ ಪರವಾಗಿ ವಿಜಯ್ ವಿಠಲ್ ಗುಡಿಯವರು ಮಾಲಾರ್ಪಣೆಯನ್ನು ಮಾಡಬೇಕು. ಶ್ರೀ ಮಹಾಲಕ್ಷ್ಮಿ ಯುವತಿ ಮಂಡಲ ಹಾಗೂ ಉಳಿದ ಮಹಿಳಾ ಭಜನಾ ಮಂಡಳಿಯ ಪರವಾಗಿ ಅರ್ಚಕರಾಗಿರ್ತಕ್ಕಂಥ ಶ್ರೀ ನಾರಾಯಣಾಚಾರ್ಯ ಗುಡಿ ಅವರು ಶ್ರೀಗಳಿಗೆ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ತಾರೆ. ಈಗ ಎಲ್ಲರೂ ಬಹಳ ಕಾತರದಿಂದ ನಿರೀಕ್ಷಿಸ್ತಾ ಇರತಕ್ಕಂತಹ ಮಹಾಸ್ವಾಮಿಗಳವರ ಆಶೀರ್ವಚನ ನೆರವೇರ್ತಾ ಇದೆ. ಭಕ್ತಿಯ ಸ್ತುತ್ಯ ವಿರಕ್ತ್ಯ ಭಜದಮಲ ಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪ ಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಅರ್ವಾಚೀನದ ಹೆಸರು ಗದಗ ಕ್ಷೇತ್ರ. ಪ್ರಾಚೀನ ಹೆಸರನ್ನು ನಮ್ಮ ಜಾಲಿಹಾಳ ಅಲ್ವಾ ಅವರು ಉಲ್ಲೇಖ ಮಾಡಿದ್ರು. ಬದರಿ ಕ್ಷೇತ್ರದಿಂದ ನಾರಾಯಣ ಋಷಿಗಳ ಕರೆಗೆ ಸ್ಪಂದಿಸಿಕೊಂಡು ಇಲ್ಲಿ ತನಕ ಬಂದವ. ಇಲ್ಲಿ ಇರತಕ್ಕಂತಹ ದುಷ್ಟರನ್ನು
ನಿಗ್ರಹ ಮಾಡಿದವ ಅಂತ ಇಲ್ಲಿರುವ ಇತಿಹಾಸ. ಆದ್ರಿಂದಲೇ ಕಾಣುತ್ತೆ. ನಂತರದಲ್ಲಿ ಈ ಊರಿನ ಹೆಸರೇ ಬದಲಾದದ್ದು ಗದಗ ಅಂತ. ಭಗವಂತ ದುಷ್ಟರನ್ನು ಸಂಹಾರ ಮಾಡುತ್ತಾನೆ. ಹೇಗೆ ಮಾಡ್ತಾನೆ ಅಂತ, ಕೈಯಲ್ಲಿದ್ದ ಚಕ್ರವು, ಗದೆಯು, ಶಂಖವು. ಶಂಖವು ಕೂಡ ಭಗವಂತನ ಕೈಯಲ್ಲಿ ಆಯುಧವೇ. ಕೃಷ್ಣ ಅವತರಿಸಿಕೊಂಡು ಬಂದಾಗ ಶಂಖ ಗದಾದಿ ಉದಾಯುಧಂ ಅಂತ ಹೇಳಿಕೊಂಡೇ ವಸುದೇವ ಸ್ತೋತ್ರ ಮಾಡಿದ್ದು. ಒಂದು ಶಂಖ, ಇನ್ನೊಂದು ಗದೆ. ಶಂಖ ಗದಾದಿ ಉತ್ ಆಯುಧಂ ಉದಾಯುಧಂ. ಆವಾಗಲೇ ದುಷ್ಟ ನಿಗ್ರಹಕ್ಕೆ ಸನ್ನದ್ಧನಾಗಿಯೇ ಬಂದಿದ್ದಾನೆ ಅಂತೆ. ಆಯುಧಗಳನ್ನು ಕೆಳಗಿಟ್ಟುಕೊಂಡು ಬಂದದ್ದಲ್ಲ ಅಂತೆ, ಆಯುಧಗಳನ್ನು ಬಚ್ಚಿಟ್ಟುಕೊಂಡು ಬಂದದ್ದಲ್ಲ ಅಂತೆ, ಬೇಕಾದ್ರೆ ತೆಗೆಯೋಣ ಅಂತಲ್ಲ ಅಂತೆ. ಆದ್ರಿಂದ ಈ ಸ್ತೋತ್ರವು ನಿತ್ಯ ನಾವು ಬೆಳಿಗ್ಗೆ ಹೇಳ್ತೇವೆ. ತಮದ್ಭುತಂ ಬಾಲಕಂ ಅಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾದಿ ಉತ್ ಆಯುಧಂ. ಶಂಖ ಗದಾದಿ ಉತ್ ಆಯುಧಂ. ಉತ್ ಶಬ್ದಕ್ಕರ್ಥ ಏನು ಅಂತಂದ್ರೆ ಎತ್ತಿ ಹಿಡಿದಿದ್ದಾನೆ ಅಂತ. ಯಾವಾಗ ದುಷ್ಟರನ್ನು ಮರ್ದನೆ ಮಾಡಲಿಲ್ಲ ಅಂತ ಹೇಳಿಕೊಂಡು ಎತ್ತಿ ಹಿಡ್ಕೊಂಡೇ ಬಂದಿದ್ದ. ಆದ್ರಿಂದಲೇ ವಸುದೇವ ಅಲ್ಲಿ ಕೃಷ್ಣನನ್ನು ಕಂಡಾಗ ಏನು ಅಂತ ಕಂಡ? ಚತುರ್ಭುಜಂ. ಚತುರ್ಭುಜಂ ಅಂತಂದ್ರೆ ಶಂಖ ಚಕ್ರ ಗದಾ ಪದ್ಮಗಳಿಂದ ಕೂಡಿದ 4 ಕೈಗಳು ಅಂತ ಒಂದು ಅರ್ಥ. ಆದ್ರೆ ಅದು ನಮಗೆ ನಿಮಗೋಸ್ಕರ 4 ಕೈಗಳು ಅಂತ. ಯಾಕೆ ತಂದುಬಿಟ್ರೆ, ನಾವು ದೇವರಿಗೆ 2 ಕೈಗಳಿಂದ ಕೊಡೋದು. ದೇವರು ನಮಗೆ ಕೊಡುವಾಗ ಹೇಗೆ ಕೊಡಬೇಕು? ನಾವು 2 ಕೈಗಳಿಂದ ಕೊಡೋದು, ಅವನು 2 ಕೈಗಳಿಂದಲೇ ನಮಗೆ ಕೊಟ್ರೆ ನಮಗೂ ಅವನಿಗೂ ವ್ಯತ್ಯಾಸ ಏನು ಬಂತು? ಎಷ್ಟಾದ್ರೂ ಕೂಡ ನಾವು ಅವನನ್ನು ಎತ್ತರದಲ್ಲಿಟ್ಟವ ಅಂತ ಪೂಜೆ ಮಾಡ್ತೇವೆ. ಭಾರಿ ಎತ್ತರದ ವ್ಯಕ್ತಿ ಅಂತ ಪೂಜೆ ಮಾಡ್ತೇವೆ. ಎತ್ತರದ ವ್ಯಕ್ತಿಗಳು ಯಾವಾಗಲೂ ಕೊಡುವಾಗ ಚಾರು ಚೂರು ಕೊಡೋಲ್ಲ. ಯಾಕೆ? ಅವರ ಘನಸ್ಥಿಕೆಗೆ ಕಮ್ಮಿ. ಆದ್ರಿಂದ ದೇವರು ಎತ್ತರದ ವ್ಯಕ್ತಿ ಅಂತ ಆದ್ಮೇಲೆ ಆ ದೇವರು ನಮಗೆ ಕೊಡಬೇಕಾದ್ರಿಂದ ನಾವು 2 ಕೈಯಲ್ಲಿ ಅವನಿಗೆ ಕೊಡುವುದು, ಅವನು 2 ಕೈಯಲ್ಲೇ ನಮಗೆ ಕೊಡುವುದು ಅಂತಾದ್ರೆ ನಮಗೂ ಅವನಿಗೂ ವ್ಯತ್ಯಾಸ ಇಲ್ಲ ಅಂತಾಯಿತು. ಹಾಗಾದ್ರೆ ನಮ್ಮಕ್ಕಿಂತ ಎತ್ತರದಲ್ಲಿ ಇದ್ದಾನೆ ಅಂತ ನಾವೆಲ್ಲ ಪೂಜೆ ಮಾಡುತ್ತೇವೆ ತಾನೆ. ನೀನೇ ನಾನು ಅಂತ ಪೂಜೆ ಮಾಡುವ ಸ್ವಭಾವ ನಮ್ಮದಂತೂ ಅಲ್ಲ. ನಾವೆಲ್ಲ ದೇವರು ದೊಡ್ಡವ ಅಂತ ಪೂಜೆ ಮಾಡುವ ಅಲ್ಲ, ಹರಿ ಸರ್ವೋತ್ತಮ ಅಂತ ಪೂಜೆ ಮಾಡುವವರು ನಾವೆಲ್ಲ. ದೇವರು ದೊಡ್ಡವ ಅಂತಂದ್ರೆ ಎಲ್ಲರೂ ಕೂಡ ತಮ್ಮ ದೇವರನ್ನು ದೊಡ್ಡವರು 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 ಅಂತ ಹೇಳಿಕೊಳ್ತಾರೆ. ಗಣಪತಿ ಉಪಾಸಕರು ಗಣಪತಿ ದೇವರು ದೊಡ್ಡವರು ಅಂತಾರೆ, ದುರ್ಗಾ ಉಪಾಸಕರು ದುರ್ಗಾದೇವಿ ದೊಡ್ಡವರು ಅಂತಾರೆ, ಅಲ್ಲೋಪಾಸಕರು ಅಲ್ಲಾಹು ಅಕ್ಬರ್ ಅಂತಾರೆ, ಮತ್ತೆ ಇವರೆಲ್ಲ ಯೇಸು ದೊಡ್ಡವ ಅಂತಾರೆ. ಆದ್ರಿಂದ ದೇವರು ದೊಡ್ಡವ ಎನ್ನುವುದು ನಮ್ಮ ಸಿದ್ಧಾಂತ ಅಲ್ಲ. ನಮ್ಮ ಸಿದ್ಧಾಂತ ಹರಿ ಸರ್ವೋತ್ತಮ ಎನ್ನುವುದು ನಮ್ಮ ಸಿದ್ಧಾಂತ. ದೇವರು ದೊಡ್ಡವ ಅಂತ ಇಷ್ಟೇ ಒಂದು ಆಗ ಹೇಳಿದೆ. ಎಲ್ಲ ದೇವರು ಕೂಡ ದೊಡ್ಡವರು ಅಂತ ಆಗಿಬಿಟ್ಟಾರು. ಮತ್ತೊಂದು ದೊಡ್ಡವರು ಅಂತಂದು ಬಿಟ್ರೆ ಯಾರಕ್ಕಿಂತ ಅಂತ, ನಿಮ್ಮಕ್ಕಿಂತ ಅವ ದೊಡ್ಡವ, ಅವನಕ್ಕಿಂತ ಅವ ದೊಡ್ಡವ, ಅವನಕ್ಕಿಂತ ಅವ ದೊಡ್ಡವ, ಎಲ್ಲರೂ ದೊಡ್ಡವರೇ. ಅದರಿಂದ ದೇವರು ದೊಡ್ಡವ ಅಂತ ಉಪಾಸನೆ ಮಾಡಿಬಿಟ್ರೆ ಉಪಾಸನೆ ಮಾಡುವವರು ದೊಡ್ಡವರಾಗುತ್ತಾರೆ. ಆದ್ರೆ ಏನ್ ಮಾಡಬೇಕು? ದೇವರು ಹರಿ ದೊಡ್ಡವ ಅಂತ ಇಷ್ಟೇ ಉಪಾಸನೆ ಅಲ್ಲ, ಹರಿ ಸರ್ವರಿಕ್ಕಿಂತಲೂ ಉತ್ತಮ ಎನ್ನತಕ್ಕಂಥ ಅದು ಉಪಾಸನೆ. ಹರಿ ಸರ್ವೋತ್ತಮ ಅಂತ ಬಂದದ್ದು. ಆವಾಗ ಸರ್ವರು ಅಂತಂದ ಮೇಲೆ ಯಾರಕ್ಕಿಂತ ಪ್ರಶ್ನೆ ಬರೋಲ್ಲ. ದೊಡ್ಡವ ಅಂತ ಇಷ್ಟೇ ಹೇಳಿದ್ರೆ ಯಾರಕ್ಕಿಂತ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಪ್ರಶ್ನೆಗೆ ಅವಕಾಶ ಇಲ್ಲದ ರೀತಿಯಲ್ಲಿ ಸಮಾಜಕ್ಕೆ ಸಿದ್ಧಾಂತವನ್ನು ಕೊಟ್ಟವರೇ ಆಚಾರ್ಯ. ಮತ್ತು ಮೊದಲು ಬಂದವರು ಎಲ್ಲ ಸಿದ್ಧಾಂತ ಕೊಟ್ಟಿದ್ದಾರೆ. ಮೊದಲು ಬಂದವರು ಕೂಡ 21 ಜನ ಆಚಾರ್ಯರು ಕೂಡ ದೇವರ ಬಗ್ಗೆ ಸಮಾಜಕ್ಕೆ ತಿಳಿಯ ಹೇಳಿದ್ದಾರೆ. ಯಾರು ಹೀಗೆ ಅವರು ಉಪನ್ಯಾಸ ಮಾಡ್ತಿರುವಾಗ ಸಭೆಯಲ್ಲಿ ಒಬ್ಬ ಎದ್ದು ನಿಂತು ಪ್ರಶ್ನೆ ಮಾಡಿದ ಅಂತೆ. ಅವಾಗ ಉಪನ್ಯಾಸರು ಹೇಳಿದ್ರಂತೆ, ಇದು ಒನ್ ವೇ ಅಂತಂದ್ರಂತೆ. ಒನ್ ವೇ ಅಂತಂದ್ರೆ ನಾನು ಮಾತ್ರ ಹೇಳಲಿಕ್ಕಿದ್ದದ್ದು, ನಿಮ್ಮಿಂದ ಪ್ರಶ್ನೆಗಳು ಬರಬಾರದು ಅಂತ ಅಂದರಂತೆ ಮೊದಲಿನ ಆಚಾರ್ಯರೆಲ್ಲ. ಆಚಾರ್ಯ ಮಧ್ವರಂದ್ರಂತೆ, ನಮ್ಮದು ಒನ್ ವೇ ಅಲ್ಲ, ನಮ್ಮದು 2 ವೇ, ಹೋಗೋದು ಬರೋದು ಹೋಗೋದು ಬರೋದು ಎರಡೂ ಉಂಟು. ಯಾಕೆ? ನಮ್ದು ಗಡ್ಕರಿ ಹಾಕಿಕೊಟ್ಟ ರಸ್ತೆ ಅದು. ಮೋದಿಯ ಸರ್ಕಾರದಲ್ಲಿರತಕ್ಕಂಥ ಗಡ್ಕರಿ ಹಾಕಿಸಿ
ರಸ್ತೆ ಗಟ್ಟಿ ಆದ್ದರಿಂದ ನಮ್ದು ಟೂ ವೇ ಹೋಗೋದು ಬರೋದು ಏಕಕಾಲದಲ್ಲೇ ಇರುತ್ತೆ. ಇಲ್ಲದೇನಾಗುತ್ತೆ, ಸಪೂರ ರಸ್ತೆ ಆದ್ರೆ ಒಂದೇ ವರ್ಗಕ್ಕೆ ಮಾತ್ರ ಸೀಮಿತವಾದ ರಸ್ತೆ ಆದ್ರೆ ನಾವೆಲ್ಲ ಹಿಂದೆ ಅವಕಾಶನೇ ಇಲ್ಲ. ನಮ್ಮಲ್ಲಿ ಎಲ್ಲ ಹೋಗೋರು ಏನಿದ್ರು ಕೂಡ ಕಲ್ಲು ಬಿಸಾಡುವವರಿಗೇನೆ ಹೋಗ್ಲಿಕ್ಕೆ ನಮ್ಮಲ್ಲಿ ತುಂಬಾ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಆದ್ರಿಂದ ಒಂದೇ ರಸ್ತೆ ಅಂತ ಆಗಿಬಿಟ್ರೆ ಹೋಗೋದು ಮಾತ್ರ ಅಂತ ಆದ್ರೆ ಹೋಗ್ತಾನಿರ್ಬೇಕು, ಆಚೆಯಿಂದ ಬರ್ಲಿಕ್ಕಿಲ್ಲ. ಮಧ್ವರಂದ್ರು ನಮ್ದು ಅಗಲವಾದ ರಸ್ತೆ, ಹೋಗ್ಲಿಕ್ಕೂ ಬರ್ಲಿಕ್ಕೂ ಎರಡಕ್ಕೂ ಏಕಕಾಲದಲ್ಲಿ ಅವಕಾಶ ಉಂಟು ಅಂತಂದ್ರು. ಆದ್ರೆ ಏನ್ ಮಾಡೋಣ, ಆಚಾರ್ಯ ಮಧ್ವರು ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಕೂತಿರತಕ್ಕಂಥ ವ್ಯಕ್ತಿಗಳು ಅಂತ ಇದ್ರು ನಮಗೆ ಯಾವುದೇ ರೀತಿಯಾದ ಸಂಶಯ ಇಲ್ಲ ಅಂತ ಕೂತ್ಕೊಂಡಿರತಕ್ಕಂಥ ವ್ಯಕ್ತಿಗಳಂದ್ರು. ಮೊದಲು ಬಂದಿರತಕ್ಕಂಥ ಆಚಾರ್ಯರು ಉಪನ್ಯಾಸ ಮಾಡಿದ್ರು, ನಾನೇ ನೀನು ನೀನೇ ನಾನು ಅಂತ ಉಪನ್ಯಾಸ ಮಾಡಿದ್ರು. ಅವರು ಉಪನ್ಯಾಸ ಮಾಡಿದಾಗ ಕೂತವ ಎದ್ದು ನಿಂತು ಕೇಳಿದ, ನಾನು ನೀನು ಒಂದೇಯೋ ಅಂತಂದ. ಹೌದು ಅಂತಂದ. ಹಾಗಾದ್ರೆ ಹೆಂಡತಿ ಏನ್ ಮಾಡ್ಬೇಕು ಅಂತ ಕೇಳಿದ. ತೆಪ್ಪದಾದ ಇವ. ಯಾವಾಗ್ಲೂ ನಮ್ಮಲ್ಲಿ ಒಂದು ಕ್ರಮ ಉಂಟು, ಏನು ಗೊತ್ತಾ, ಕೋಣದ ಜಾತಿಗೆ ಬೆತ್ತದ ಜಾತಿಯಲ್ಲೇ ಉತ್ತರ ಕೊಡಬೇಕಂತೆ, ಬೇರೆ ಯಾವ ಭಾಷೆಯೂ ಅರ್ಥ ಆಗೋಲ್ಲ ಅಂತೆ. ಅದಕ್ಕೆ ಅದೇ ರೀತಿ ಅಂಥವರಿಗೆ ಇಂತಹ ಪ್ರಶ್ನೆಗಳನ್ನೇ ಮಾಡ್ಬೇಕು. ಆದ್ರಿಂದ ಆಚಾರ್ಯ ಮಧ್ವರು ಝಳಝಳ ಅಂತ ಕೊಟ್ಟರು ಭಗವಂತನ ಬಗ್ಗೆ. ನಾನು ಸರ್ವೋತ್ತಮ ಅಂತ ಅಂದಿಲ್ಲ, ಹರಿ ಸರ್ವೋತ್ತಮ ಅಂತ ಆಚಾರ್ಯ ಮಧ್ವರು ಕೊಟ್ಟಿರತಕ್ಕಂಥ ಸಿದ್ಧಾಂತ. ಆದ್ರಿಂದ ಯಾವಾಗ ಅವ ಸರ್ವೋತ್ತಮ ಅಂತ ಆದನೋ, ಯಾವಾಗ ನಾವು ಅವನನ್ನು ಸರ್ವೋತ್ತಮ ಅಂತ ಉಪಾಸನೆ ಮಾಡಿದೆವೋ, ನೋಡಿ ನಮ್ಮ ಸ್ವಾಮಿಗಳ ಭೇಟಿಗೆ ಬರ್ತಾರೆ ಅಥವಾ ಆಚಾರ್ಯರ ಮನೆಗೆ ಭೇಟಿಗೆ ಅಂತ ಬರ್ತಾರೆ. ಬರತಕ್ಕಂಥ ವ್ಯಕ್ತಿಗಳು ತುಂಬಾ ಬಡವರು ಅಂತಾದ್ರೆ ಅವರು ತಮ್ಮ ಯೋಗ್ಯತೆ ಮಟ್ಟಿಗೆ ಸ್ವಾಮಿಗಳಿಗೆ ಕಾಣಿಕೆ ಹಾಕ್ತಾರೆ. 2 ರೂಪಾಯೋ, ಯಾಕೆ ಅವನ ಅಧಿಕಾರ, ಅವನಿಗೆ 2 ರೂಪಾಯಿ ಅಂತಂದ್ರೆ ಅದು 2 ಕೋಟಿ ಅಂತೆ ಅವನಿಗೆ. ಪಾಪ ಅಷ್ಟು ಬಡತನದಲ್ಲಿರುವವ ಅವ ಬಂದು ಆ ಸ್ವಾಮಿಗಳಿಗೆ 2 ರೂಪಾಯಿ ಕಾಣಿಕೆ ಹಾಕಿದ. ಸ್ವಾಮಿಗಳು ಮಂತ್ರಾಕ್ಷರ ಅಷ್ಟೇ ಶ್ರದ್ಧೆಯಿಂದ ಕೊಡ್ತಾರೆ. ಒಬ್ಬ ಭಾರೀ ದೊಡ್ಡ ಉದ್ಯಮಿ ಬಂದ, ಅವನು ಈ ಬಡವ 2 ರೂಪಾಯಿ ಹಾಕಿದ್ದಾನೆ, ನಾನು ಕೂಡ 2 ರೂಪಾಯಿ ಹಾಕಿದ್ದಾನೆ, ಅವನ ಘನಸ್ತಿಕೆಗೆ ಕಮ್ಮಿ ಅದು. ಹಾಗಾದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಘನಸ್ತಿಕೆಗೆ ಸರಿಯಾಗಿ ಹೇಗೆ ನಾವು ವ್ಯವಹಾರ ಮಾಡ್ತೇವೋ ಅದೇ ರೀತಿಯಲ್ಲಿ ದೇವರನ್ನು ನಾವು ಯಾವಾಗ ನೀನು ಎಲ್ಲರಿಗಿಂತ ಎತ್ತರದವ ಅಂತ ಇಟ್ಟು ಉಪಾಸನೆ ಮಾಡಿದೆವೋ ಅಂತಹ ದೇವರು ನಮಗೆ ಕೊಡುವಾಗ ನಮ್ಮಂತೇನೆ 2 ಕೈಯಲ್ಲಿ ಅವ ಕೊಟ್ಟ ಅಂತಂದ್ರೆ ಅವನ ಘನಸ್ತಿಕೆಗೆ ಕಮ್ಮಿ. ಆದ್ರೆ ನಾವು ಏನಾದ್ರೂ ನಮ್ಗೆ 2 ಕೈಯಲ್ಲಿ ಕೊಡ್ಲಿಕ್ಕೆ ಶುರು ಮಾಡಿ ನಾವು ಅನ್ನಬೇಕು, ನೀನು ಸರ್ವೋತ್ತಮ, ನಿನ್ನ ಘನಸ್ತಿಕೆಗೆ 2 ಕೈಯಲ್ಲಿ ಕೂಡ ನಿನ್ನ ಘನಸ್ತಿಕೆಗೆ ಹೇಳಿಸಿದ್ದಲ್ಲ ಅಂತಂದಾಗ ಏನಾದ, ಕೃಷ್ಣ ರಾಮ 2 ಕೈಯಲ್ಲೇ ಬಂದವ. ಕೃಷ್ಣ ಏನಾಗಿ ಬಂದ, ಚತುರ್ಭುಜನಾಗಿ ಬಂದ. ನಿಮ್ಗೆ 4 ಕೈಯಲ್ಲಿ ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ, ಮಾತ್ರ ನೀವು ನನಗೆ 2 ಕೈಯಲ್ಲಿ ಕೊಡಬೇಕು. ಕ್ರಮ ಹೇಗೆ, ನೀವು ಎಷ್ಟು ಕೊಡ್ತೀರ ಅದಕ್ಕೆ ಬಡ್ಡಿ ಸೇರಿಸಿ ಕೊಡುವುದು ನನ್ನ ಕರ್ತವ್ಯ. ಬಡ್ಡಿ ಎಷ್ಟು ಅಂತಂದ್ರೆ 50%. ಯಾರೂ ಕೊಡೋಲ್ಲ. ಆರಂಭದಲ್ಲಿ ನಿಮ್ಮ ಫೈನಾನ್ಸ್ಗಳು ಆರಂಭದಲ್ಲಿ ಕೊಡ್ತಾರೆ. ಯಾಕೆ, ನಿಮಗೆ ಫೈನಾನ್ಸ್ ಮೇಲೆ ನಂಬಿಕೆ ಬರುವುದಕ್ಕೋಸ್ಕರ ಆರಂಭದಲ್ಲಿ 50% ಬಡ್ಡಿ ಕೊಡ್ತಾರೆ. ಬಡ್ಡಿ ಮಕ್ಕಳು ನಾವು ಅದನ್ನು ನಂಬಿಕೊಂಡು ಪೂರಾ ದುಡ್ಡು ಅಲ್ಲಿಟ್ಟೇವೆ. ಎಲ್ಲ ದುಡ್ಡು ತುಂಬಿತು ಅಂತಾದ್ಮೇಲೆ ಹೇಳ ಹೆಸರಿಲ್ಲದೆ ಓಡಿ ಹೋದ. ಅದಕ್ಕಂದ್ರು ಫೈನಾನ್ಸ್ ಅಂತಾದ್ರೆ ಅದೇ ಅವನು ನಂಬಿಕೆ ಬರುವುದಕ್ಕೋಸ್ಕರ ಆರಂಭದಲ್ಲಿ ಕ್ರಮ ಪ್ರಕಾರ 50% ನಮ್ಗೆ ಬಡ್ಡಿ ಕೊಡ್ತಾ. ನಮ್ಗೆ ಯಾವಾಗ ನಮ್ಮ ಮೇಲೆ ನಂಬಿಕೆ ಬಂತೋ ಬಡ್ಡಿ ಕೊಡ್ತಾ, ನಂಬಿಕೆ ಬಂತ, ಆವಾಗ ನಾವು ಪೂರಾ ಮನೆ ಬಾಗಿಲನ್ನು ಕೊಂಡೋಗಿ ಅವನಲ್ಲಿಟ್ಟೇವೆ. ಪೂರಾ ಇಟ್ಟ ಅಂತ ಖಾತ್ರಿ ಆದ್ಮೇಲೆ ಮುಳುಗಿದ್ದು ಅಂತ ಹೋಗ್ಬಿಟ್ಟ. ಅದಕ್ಕಂದ್ರು ಫೈನಾನ್ಸ್ ಅಂತಾದ್ರೆ ಆರಂಭದಲ್ಲಿ ದುಡ್ಡಿಡಿ, ಕೊನೆಗೆ ದುಡ್ಡಿಡಬೇಡಿ. ಹೊಸ ಗಾಡಿ ಅಂತಾದ್ರೆ ಕೊನೆಗೆ ತಕೊಳ್ಳಿ, ಆರಂಭದಲ್ಲಿ ತಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕೆ, ಹೊಸ ಗಾಡಿಯಲ್ಲಿ ಸಮಸ್ಯೆಗಳು ರಸ್ತೆಗೆ ಇಳಿದ ಮೇಲೇನೆ ಗೊತ್ತಾಗುವುದು. ಆದ್ರಿಂದ ಆರಂಭ ಹೊಸ ಗಾಡಿ ಬೇಡ, ಕೊನೆಯಲ್ಲಿ ಹೊಸ ಫೈನಾನ್ಸ್ ಬೇಡ. ಹಾಗಾದ್ರೆ ದೇವರು ಕೂಡ 2 ಕ್ರಮ ಏನು, ಬಡ್ಡಿ ಸೇರಿಸಿ ಕೊಡುವುದು ಭಗವಂತನ ಕೆಲಸ. ಪೂತನಿ ಹೇಗೆ ಬಂದಳು, ಕೃಷ್ಣನಿಗೆ ವಿಷ ಕೊಟ್ಟು ಕೊಲ್ಲಬೇಕು ಅಂತ ಹೇಳಿಕೊಂಡು ಪೂತನಿ ಬಂದಳು. ಕೃಷ್ಣನಿಗೆ ವಿಷವನ್ನು ಉಣ್ಣಿಸ್ಲಿಕ್ಕೆ ಅಂತ ಪೂತನಿ ಬಂದಳು. ಕೃಷ್ಣ ಏನ್ ಮಾಡಿದ, ತಕ್ಷಣದಲ್ಲೇ ಆ ವಿಷಕ್ಕೆ ಇನ್ನು ಬಡ್ಡಿ ಸೇರಿಸಿ ಅವಳಿಗೆ ಕುಡಿಸಿ ಅಲ್ಲೇ ಅವಳು ಸಾಯುವಂತೆ ಮಾಡಿದ. ಸಾಮಾನ್ಯವಾಗಿ ವಿಷ ಕುಡಿದವರು ಅಲ್ಲೇ ಸಾಯೋಲ್ಲ, ಮತ್ತೆ ಆಸ್ಪತ್ರೆಯಲ್ಲಿ ಸಾಯುವ ಕ್ರಮ.
ಇಲ್ಲಿ ಏನಾಯ್ತು, ಅಲ್ಲೇ ಸತ್ತಳು ಅಂದ್ರೆ ಏನರ್ಥ, ಕೃಷ್ಣ ಆ ವಿಷಕ್ಕೆ ತನ್ನ ಬಡ್ಡಿಯನ್ನು ಸೇರಿಸಿ ಪೂತನಿಗೆ ಕೊಟ್ಟದ್ರಿಂದ ಅಲ್ಲೇ ಕಾಲಾದ್ಳು, ಪೂತನಿ ಸತ್ತು ಹೋದಳು. ಆದ್ದರಿಂದ ದೇವರಿಗೆ ನಾವು ಕೊಡುವಾಗ ಎರಡು ಕೈಯಲ್ಲಿ ಕೊಟ್ರೆ ಭಗವಂತ ಏನ್ ಮಾಡ್ತಾನೆ, ಅದನ್ನು ಅನಂತ ಮಡಿ ಮಾಡಿ ಅನಂತ ಪಟ್ಟದನ್ನು ಜಾಸ್ತಿ ಮಾಡ್ತಾನೆ. ಅನಂತ ಮಡಿ ಮಾಡಿ, ನಾವು ಕೊಟ್ಟದ್ದು ಮೈಲಿಗೆಯಲ್ಲಿ, ನಾವು ದೇವರಿಗೆ ಕೊಟ್ಟದ್ದು ಮೈಲಿಗೆಯಲ್ಲಿ, ದೇವರು ಹೇಗೆ ಕೊಡ್ತಾನೆ ಅದನ್ನು ಮಡಿ ಮಾಡಿ ಕೊಡ್ತಾನೆ. ಮಡಿ ಮೈಲಿಗೆ ಅಂತ ಎರಡು ಉಂಟಲ್ಲ ನಮ್ಮಲ್ಲಿ, ದೇವರು ಕೂಡ ಮೈಲಿಗೆಯಲ್ಲೇ ಕೊಡೋಲ್ಲ. ಅಂದ್ರೆ ಏನರ್ಥ, ನಾವು ದೇವರಿಗೆ ಕೊಡುವಾಗ ಮೈಲಿಗೆಯಲ್ಲಿ ಕೊಡ್ತೇವೆ ಅಂದ್ರೆ ಏನರ್ಥ, ಏನೋ ಸ್ವಾರ್ಥ ಇಟ್ಟುಕೊಂಡು ಕೊಡ್ತೇವೆ ಅಂತ ಅರ್ಥ. ಸ್ವಾರ್ಥಿಗಳಾಗಿ ದೇವರಿಗೆ ಕೊಡ್ತೇವೆ ಅಂತ ಅರ್ಥ. ಮನಸ್ಸಿನಲ್ಲಿ ಏನೋ ಕಶ್ಮಲ ತುಂಬಿಕೊಂಡು ದೇವರಿಗೆ ಕೊಡ್ತೇವೆ ಅಂತ ಅರ್ಥ. ಕಶ್ಮಲ ತುಂಬಿಕೊಂಡು ದೇವರಿಗೆ ನಾವು ಕೊಟ್ಟಾಗ ಅದೇನಾಯ್ತು, ಮೈಲಿಗೆಯಲ್ಲಿ ಕೊಟ್ಟಂತಾಯ್ತು. ಆದ್ರಿಂದ ನಮ್ಮಲ್ಲೆಲ್ಲ ಬಂದದ್ದು, ಬತ್ತಿ ಮಾಡಿದ್ಯಾ, ಲಕ್ಷ ಬತ್ತಿ ಮಾಡಿದ್ಯಾ, ಉದ್ಯಾಪನೆ ಮಾಡು. ಲಕ್ಷ ಎಂತದ್ದು ಗೆಜ್ಜೆ ಮಾಡಿದ್ಯಾ, ಅದಕ್ಕೆ ಉದ್ಯಾಪನೆ ಮಾಡು. ಲಕ್ಷ ಪಾರಾಯಣ ಮಾಡಿದ್ಯಾ, ಉದ್ಯಾಪನೆ ಮಾಡು. ಪ್ರತಿಯೊಂದಕ್ಕೂ ಉದ್ಯಾಪನೆಯನ್ನು ಹೇಳಿದ್ದಾರೆ. ಏನು ಉದ್ಯಾಪನೆ ಅಂತಂದ್ರೆ ಅಗ್ನಿಯ ಮೂಲಕ ಭಗವಂತನಿಗೆ ಅರ್ಪಣೆ ಮಾಡುವುದನ್ನು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಆಚಾರ್ಯ ಮಧ್ವರೇ ತಿಳಿಸಿಕೊಟ್ಟಿದ್ದಾರೆ. ಅನ್ಯಥಾ ಗಾನಜಂ ದೋಷಂ ಅಗ್ನೌ ಪ್ರಾಶ್ಯ ಹವಿಹಿ ಅಪಾಕರೋತಿ ತಸ್ಮಾತ್ ಧ್ಯಾಯೇತ್ ಅಗ್ನಿಗಂ ಹರಿಂ ಅಂತ ಆಚಾರ್ಯ ಮಧ್ವರ ಮಾತು, ಸ್ವಯಂ ಅವರು ಹೇಳಿದ ಮಾತು. ಬತ್ತಿ ಮಾಡಿರ್ತೇವೆ, ಅದರಲ್ಲಿ ದೇವರಿಗೆ ದೇವಸ್ಥಾನ ಕೊಟ್ಟಿರ್ತೇವೆ, ಒದ್ದಾಡ್ತಾರೆ ಅರ್ಚಕರು. ಯಾಕೆ, ಅದಕ್ಕೆ ದೀಪನೇ ಹಚ್ಚೋದು, ಅದಕ್ಕೆ ಬೆಂಕಿಯೇ ಹಿಡಿಯೋಲ್ಲ. ಯಾಕೆ, ಆ ಬತ್ತಿಯಲ್ಲಿರೋದು ಒಂದ ಬೆಲ್ಲ ಒಂದ ಬೂದಿ. ಯಾಕೆ, ನಮ್ಗೆ ಹಾಗೇ ಹತ್ತಿ ಕೈಯಲ್ಲಿ ತಿರುಗೋಲ್ಲ ಕೆಲವರಿಗೆ. ಅದಕ್ಕೆ ನಾವೇನು ಮಾಡ್ತೇವೆ, ಬತ್ತಿ ಮಾಡುವಾಗ ಬೂದಿಯನ್ನು ಹತ್ತಿರದಲ್ಲಿ ಇಟ್ಟುಕೊಂಡಿರ್ತೇವೆ. ಅದು ಬೇಗ ಬೇಗ ತಿರುಗಬೇಕು ಅಂತೇಳಿ ಹತ್ತಿಗೆ ತುಂಬಾ ಬೂದಿಯೇ ಹಚ್ಚಿಬಿಟ್ಟ, ಒಂದ ಬೂದಿ ಒಂದ ಬೆಲ್ಲ ಹಚ್ಚಿಬಿಡ, ಅಂತದ್ದು ಹಿಡಿಯುತ್ತಾ ಅಲ್ಲಿ. ನೀವು ಎಷ್ಟು ಬುದ್ಧಿವಂತರು ಗೊತ್ತಾ, ನಾವು ಎಣಿಸಿದ್ದು ಸ್ವಾಮಿಗಳೇ ಬುದ್ಧಿವಂತರು ಅಂತ. ನಾವು ಚಾಪೆ ಅಡಿ ನಿಲ್ಸಿಡೋದು ಅಂತಾದ್ರೆ ನೀವು ರಂಗೋಲಿ ಅಡಿ ನಿಲ್ಸಿಡೋದು. ಯಾಕೆ, ಮನೆಗೆ ಪಾದ ಪೂಜೆಗೆ ಸ್ವಾಮಿಗಳು ಒಂದು ಸಂದರ್ಭ ಹೇಳ್ತೇನೆ. ನಂದು ಒಂದು ಕ್ರಮ ಏನು ಅಂತಂದ್ರೆ, ನಾನು ಎಲ್ಲಿಯೂ ಕೂಡ ಒಂದು ಊರಿಗೆ ಹೋದ್ರೆ ಪಾದ ಪೂಜೆ ಮಾಡಿಸೋರು ಮಾಡಿಸ್ಬೋದು ಅಂತ ಅನೌನ್ಸ್ ಮಾಡ್ಲಿಕ್ಕೆ ನಾನು ಬಿಡೋಲ್ಲ. ಮತ್ತೆ ಅವರಾಗಿಯೇ ಬಂದು ವ್ಯವಸ್ಥಾಪಕರ ಹತ್ರ ಯಾರಿಗೆ ದೇವರು ಪ್ರೇರಣೆ ಮಾಡ್ತಾನೆ, ಪುನಃ ಈಗ ನಾನೀಗ ಹೇಳಿದೆ ಅಂತೇಳಿ ನನಗೆ ದೇವರು ಪ್ರೇರಣೆ ಮಾಡ್ತಾನೆ, ಪುನಃ ಅದಕ್ಕೆ ಸೇರಿಸಲು ಹೋಗಬೇಡಿ. ಪುನಃ ಇನ್ನೊಮ್ಮೆ ಬರ್ತೇನೆ ಪಾದ ಪೂಜೆಗೆ ಅಂತ, ಇನ್ನೊಮ್ಮೆ ಈಗ ತುಂಬಾ ತುರ್ತಲ್ಲಿರೋಣದರಿಂದ ಅದರಿಂದ ಪಾದ ಪೂಜೆ ಸರಿ. ಮನೆಗೆ ಸ್ವಾಮಿಗಳು ಪಾದ ಪೂಜೆಗೆ ಅಂತ ಬಂದರು. ಪಾಪ ನಾವು ಕಾಯುವುದು 1 ಗಂಟೆ, ಸ್ವಾಮಿಗಳನ್ನು ಬರ್ತಾರೆ ಪಾದ ಪೂಜೆಗೆ ಬರ್ತಾರೆ ಅಂತೇಳಿ 7 ಗಂಟೆಗೆ ಬರ್ತೇನೆ ಅಂತಂದ್ರೆ 8 ಗಂಟೆಗೆ ಬಂದ್ರೆ ಮಹಾಸ್ವಾಮಿಗಳು ಅಂತ ಅರ್ಥ. ಬರ್ಲೇ ಇಲ್ಲ ಅಂದ್ರೆ ಇನ್ನೂ ಮಹಾಸ್ವಾಮಿಗಳು ಅಂತ. ಆ 7 ರಿಂದ 8 ಗಂಟೆ ತನಕ ನಾವು ಕಾದು ಕೂತು ಸ್ವಾಮಿಗಳು ಬಂದರು. ಬಂದು 2 ನಿಮಿಷದಲ್ಲಿ ಸ್ವಾಮಿಗಳು ಹೊರಟಾಯಿತು. ನಮ್ಮ ತಾಲಿ ಉದ್ಧರಣೆ ಹುಡುಕೋದ್ರೊಳಗೆ ಸ್ವಾಮಿಗಳು ಹೋಗಿ ಬಂದಾಯ್ತು, ಮಂತ್ರಾಕ್ಷತೆ ಕೊಟ್ಟಾಯ್ತು. ಪಾಪ ಯಜಮಾನ ತಂಬಿಗೆ ಹಿಡ್ಕೊಂಡದ್ದೇ ಬಂತು, ಸ್ವಾಮಿಗಳ ಪಾದಕ್ಕೆ ನೀರು ಹಾಕ್ಬೇಕು ಅಂತ. ಸ್ವಾಮಿಗಳಷ್ಟೊತ್ತಿಗೆ ಮಂತ್ರಾಕ್ಷಿ ಉಂಟು. ನೀವೇನು ಬುದ್ಧಿವಂತಿಕೆ ಮಾಡ್ತೀರಿ ಗೊತ್ತಾ, ತುಪ್ಪದ ಬತ್ತಿ ನಿಮ್ಮ ದೀಪ ಇದುಂಟಲ್ಲ ದೀಪದ, ಅದರಲ್ಲಿ ತುಪ್ಪದ ಬತ್ತಿಯನ್ನಿಟ್ಟು ಸ್ವಾಮಿಗಳು ಬಂದರೆ ದೇವರಿಗೆ ಹಚ್ಚಲಿಕ್ಕೆ ಅಂತ ಇಡ್ತೀರಿ. ಸ್ವಾಮಿಗಳು ಆ ದೇವರಿಗೆ ದೀಪ ಹಚ್ಚದೆ ಸ್ವಾಮಿಗಳು ಪಾದ ಪೂಜೆಗೆ ಮುಂದುವರಿಸೋಲ್ಲ. ನೀವೇನ್ ಮಾಡ್ತೀರಿ, ಆ ಬತ್ತಿ ಇರುತ್ತಲ್ಲ, ನಿಮಗೆ ಗೊತ್ತು, ಅದಕ್ಕೆ ಪಕ್ಕ ಬೆಂಕಿ ಹಚ್ಚದ ರೀತಿಯಲ್ಲಿ ಬತ್ತಿ ಇಡ್ತೀರಿ. ಇಷ್ಟಿಷ್ಟು ಬತ್ತಿ ಇಡ್ತೀರಿ, ಅದರ ತುದಿಯಲ್ಲಿ ಒಂದಷ್ಟು ತುಪ್ಪ ಇಡ್ತೀರಿ. ಆ ತುದಿಯನ್ನು ಸ್ವಲ್ಪ ಹೀಗೆ ಮಾಡಿದರೆ ಅದಕ್ಕೆ ದೀಪ ಬೇಗ ಹಿಡಿಯುತ್ತೆ. ಅದೆಲ್ಲ ಮಾಡೋಲ್ಲ, ಅದ್ರ ಮೇಲೆ ತುಪ್ಪ ಇಡ್ತೀರಿ. ಈ ಸ್ವಾಮಿಗಳ ಪರಿವಾರದವ ಹಿಡಿತಾನೆ ಹಚ್ಚುವುದೇ ಇಲ್ಲ. ಅಷ್ಟೊತ್ತು ಸ್ವಾಮಿಗಳು ಇರ್ತಾರೆ ಅಂತ ನಿಮಗೂ ಧೈರ್ಯ. ನಾನು ಯಾಕೆ ಹೇಳಿದೆ ಗೊತ್ತಾ, ಅಕಸ್ಮಾತ್ ಈಗ ನಾಳೆ ಕೆಲವು ಮನೆಗೆ ಹೋಗುವುದು ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಿ ಅಂತ. ಸ್ವಲ್ಪ ಸ್ವಾಮಿಗಳು ಬರ್ತಾರೆ ಅಂತಂದಾಗ ನೀವು ಮೊದಲೇ ದೀಪ ಎಲ್ಲ ಹಚ್ಚಿ ಇಟ್ರೆ ಅವಾಗ ಪಾದ ಪೂಜೆಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿಕೊಂಡು. ಹಾಗಾದ್ರೆ
ಅವ 2 ರೂಪಾಯಿ ಹಾಕಿದ ಅಂತ ಹೇಳಿಕೊಂಡು ಈ ಉದ್ಯಮಿಯು ಕೂಡ 2 ರೂಪಾಯಿ ಹಾಕೋಲ್ಲ. ತನ್ನ ಘನಸ್ಥಿತಿಗೆ ಕಮ್ಮಿ ಆಗಬಾರ್ದು ಅಂತ ಹೇಳಿಕೊಂಡು 2,000ವೋ ಹಾಕ್ತಾನೆ. ದೇವರ ದಯೆಗೆ 2,000ದ ನೋಟ್ ಇಲ್ಲ. ನಮ್ಮ ಮೋದಿಯವರು ಅಷ್ಟು ಕೆಲಸ ಮಾಡಿದ್ದಾರೆ, ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. 2,000ದ ನೋಟನ್ನು ಬ್ಯಾನ್ ಮಾಡುವ ಮೂಲಕ ನಮ್ಮ ದೇಶಕ್ಕೆ ಉದ್ಧಾರ ಮಾಡಿದ್ದಾರೆ. ಯಾಕೆ 2,000ದ ನೋಟ್ ಇರ್ತಿದ್ರೆ ಕಳ್ಳ ಚಲಾವಣೆಗಳು ಬೇಗ ಬೇಗ ಆಗುತ್ತಿತ್ತು. ಈಗ 500ದ್ದೇ ಉಳ್ಕೊಂಡದ್ದರಿಂದ ಯಾರಿಗಾದ್ರೂ ದುಡ್ಡು ಕೊಡಬೇಕಾದ್ರೆ ಇಷ್ಟು ದೊಡ್ಡ ಬಂಡಲ್ ಆಗ್ಬೇಕಾಗುತ್ತೆ, ಅದರಿಂದ ಸುಸ್ತಾಗುತ್ತೆ ಅವನಿಗೆ. ಇನ್ನು ಸ್ವಲ್ಪ ದಿವಸ ಹೋದ್ರೆ 500ರದ್ದು ಬ್ಯಾನ್ ಆಗಿ 100ರದ್ದೇ ಮಾತ್ರ ಉಳಿಯಿತು ಅಂತ ಅಂದ್ಬಿಟ್ಟು ನಮ್ಮ ದೇಶ ಜಳ 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 ಅಂತ ನಮ್ಮ ದೇಶ ಆಗುತ್ತೆ. ಹಾಗಾದ್ರೆ ಅವರವರ ಘನಸ್ಥಿಕೆಗೆ ಸರಿಯಾಗಿ ಹಾಕ್ತೇವಲ್ಲ. ದೇವರ ಘನಸ್ಥಿಕೆ ಏನು? ದೇವರು ಸ್ವಯಂ ಲಕ್ಷ್ಮೀಪತಿ. ಹೀಗಿರ್ಬೇಕು ಅಂತಾದ್ರೆ ಆ ದೇವರು ತನ್ನ ಭಕ್ತರಿಗೆ ಕೊಡುವಾಗ ನಾವೇನೋ ಮೈಲಿಗೆಯಲ್ಲಿ ಕೊಟ್ಟರೂ ಕೂಡ ದೇವರು ಏನ್ ಮಾಡ್ತಾನೆ ಅಂತಂದ್ರೆ ನಾವು ಕೊಟ್ಟದ್ದನ್ನು ಮಡಿ ಮಾಡಿ ಅದನ್ನು ಚೆನ್ನಾಗಿ ಶುದ್ಧ ಮಾಡಿ ಅದರಲ್ಲಿದ್ದಂತಹ ಕಶ್ಮಲಗಳನ್ನೆಲ್ಲ, ಸ್ವಾರ್ಥ ಎನ್ನತಕ್ಕಂತಹ ಕಶ್ಮಲವನ್ನೆಲ್ಲ ತೆಗೆದು ಭಗವಂತ ನಮಗೆ ಕೊಡ್ತಾನೆ. ತೆಕೋ, ನಾನು ಶುದ್ಧ ಮಾಡಿ ಕೊಟ್ಟಿದ್ದೇನೆ, ಇದನ್ನು ಇದು ಶುದ್ಧ ಮಾಡಿ ಕೊಟ್ಟಿದ್ದೇನೆ, ಇದು ಭಾರತೀಯದ್ದೇ, ಭಾರತದಲ್ಲೇ ಬೆಳೆದದ್ದು, ಇದು ಆತ್ಮನಿರ್ಭರದ್ದು, ಆದ್ರಿಂದ ಭಯ ಪಡಬೇಡ, ಹೊರದೇಶದ್ದಲ್ಲ, ಚೆನ್ನಾಗಿ ಊಟ ಮಾಡು ಅಂತ ಹೇಳಿಕೊಂಡು ಆ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥ ದಾಸರು ಹೇಳಿದ್ದು ಏನು, ನಮ್ಗೆ ತಲೆಯಲ್ಲಿ ಏನು ಅಂತ ಅಂದ್ಬಿಟ್ರೆ ನಾವು 10 ರೂಪಾಯಿ ಕೊಟ್ರೆ ದೇವರದ್ದು ಅನಂತ ಮಡಿ ಮಾಡಿ 1000 ರೂಪಾಯಿ ಮಾಡಿ ಕೊಡ್ತಾನೆ ಅಂತ. 10 ರೂಪಾಯಿನೇ ನಮ್ಗೆ ಇಟ್ಟುಕೊಳ್ಳಿಕ್ಕೆ ತಲೆ ಬಿಸಿಯಾಗಿ, ನೀವು 1000 ರೂಪಾಯಿ ಕೊಟ್ಟರೆ ಮತ್ತಷ್ಟು ಸಮಸ್ಯೆ ಶುರುವಾಗುತ್ತೆ. ಅದಕ್ಕೆ ಏನ್ ಮಾಡ್ತಾನೆ, 10 ರೂಪಾಯಿ ಕೊಟ್ಟದ್ದನ್ನು ಭಗವಂತ ಶುದ್ಧ ಮಾಡಿ ನಮ್ಗೆ ಕೊಡ್ತಾನೆ. ಕೊಡುವಂತೆ ನಾವು ದೇವರಲ್ಲಿ ಬೇಡಬೇಕೆನ್ನುವುದೇ ಅನಂತ ಮಡಿ ಮಾಡಿ ಎನ್ನತಕ್ಕಂತಹ ಶಬ್ದದ ಅರ್ಥ. ಹಾಗಾದ್ರೆ ಆ ರೀತಿಯಲ್ಲಿ ದೇವರು ನಮಗೆ ಚತುರ್ಭುಜನಾಗಿ 4 ಕೈಗಳಿಂದ ನಮ್ಗೆ ಕೊಡ್ತಾನೆ ಅಂತ ಒಂದರ್ಥ ಆದ್ರೆ, ಇನ್ನೊಂದು ಪಚಾಮ್ಯನ್ನಂ ಚತುರ್ವಿಧಂ. ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದು ಪಚಾಮಿ ಅನ್ನಂ ಚತುರ್ವಿಧಂ. 4 ವಿಧವಾದ ಅನ್ನವನ್ನು ನಾನು ಊಟ ಮಾಡ್ತೇನೆ. ಪಚಾಮಿ ಅನ್ನಂ ಚತುರ್ವಿಧಂ. ಯಾವುದದು ಚತುರ್ವಿಧ? ಸದ್ಯ ಲೋಕದಲ್ಲಿ ನಾವು ನೀವು ಊಟ ಮಾಡತಕ್ಕಂಥ 4 ವಿಧವಾದ ಅನ್ನ ಅಂತಂದ್ರೆ ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ ಅಂತ ಹೇಳಿಕೊಂಡು. ಭಕ್ಷ್ಯ ಅಂತಂದ್ರೆ ಜಿಲ್ಬಿ, ಹೋಳಿಗೆ, ಇದನ್ನೆಲ್ಲ ಭಕ್ಷ್ಯ ಅಂತ ಕರೆದ್ರು. ಭೋಜ್ಯ ಅಂತಂದ್ಬಿಟ್ರೆ ಸಾರು, ಸಾಂಬಾರು, ಇದನ್ನೆಲ್ಲ ಭೋಜ್ಯ ಅಂತಂದ್ರು. ಲೇಖ್ಯ ಅಂತಂದ್ಬಿಟ್ರೆ ನೆಕ್ಲಿಕ್ಕಿರತಕ್ಕಂಥ ಚಟ್ನಿ, ಪಲ್ಯ, ಇದನ್ನೆಲ್ಲ ಲೇಖ್ಯ ಅಂತಂದ್ರು. ಆಮೇಲೆ ಪೇಯ ಪಕ್ಕದಲ್ಲಿ. ಬರೀ ಹೊಟ್ಟೆಯನ್ನು ಪೂರಾ ಇದರಿಂದ ತುಂಬಿಸ್ಬೇಡ, ಒಂದು ಕಾಲು ಭಾಗ ನೀರಿಗೆ ಅವಕಾಶ ಕೊಡು ಅಂತಾರೆ, ಮಧ್ಯೆ ಮಧ್ಯೆ ಸ್ವಲ್ಪ ಜಲಕ್ಕೂ. ಇದು 4 ರೀತಿಯಾದ ಅನ್ನ ಅಂತಲ್ವೋ. ಕೃಷ್ಣನ 4 ರೀತಿಯಾದ ಅನ್ನ ಯಾವುದು ಗೊತ್ತಾ? ನಾನು 4 ವಿಧವಾದ ಅನ್ನವನ್ನು ಉಣ್ಲಿಕ್ಕೆ ಭೂಮಿಗೆ ಬಂದದ್ದು ಅಂತ 4 ವಿಧ ಅನ್ನ ಯಾವುದು ಗೊತ್ತಾ? ಆನೆಗಳು, ಕುದುರೆಗಳು, ರಥಗಳು, ಕಾಲಾಳುಗಳು. ಚತುರಂಗ ಸೈನ್ಯ ಅಂತ ಗೊತ್ತಾ? ಒಂದು ಸೈನ್ಯ ಅಂತಂದ್ರೆ ಹೇಗಿರುತ್ತೆ? 4 ಅಂಗಗಳು ಇರಬೇಕಾ? ಆನೆಗಳಿರ್ಬೇಕು, ಕುದುರೆಗಳಿರ್ಬೇಕು, ರಥಗಳಿರ್ಬೇಕು, ಕಾಲಾಳುಗಳಿರಬೇಕು. ಕೃಷ್ಣ ಭೂಮಿಗೆ ಬಂದದ್ದು ಯಾವುದಕ್ಕೋಸ್ಕರ ಅಂತಂದ್ರೆ ಜುಜುಬಿ ಗೋಪಿಕೆಯರ ಮನೆಯಲ್ಲಿದ್ದಂತಹ ಬೆಣ್ಣೆ ಕದಿಲಿಕ್ಕೆ ಕೃಷ್ಣ ಬಂದದ್ದಲ್ಲ. 18 ಅಕ್ಷೋಹಿಣಿ ಅನ್ನತಕ್ಕಂತಹ 4 ರೀತಿಯಾದ ಅನ್ನವನ್ನು ಊಟ ಮಾಡ್ಲಿಕ್ಕೆ ಕೃಷ್ಣ ಭೂಮಿಗೆ ಬಂದದ್ದು. ಅದನ್ನು ವಸುದೇವ ಅಲ್ಲೇ ದೇವರಿಗೆ ನೆನಪಿಸಿಕೊಟ್ಟ. ದೇವರು ಭೂಮಿಗೆ ಬಂದ ತಕ್ಷಣ ವಸುದೇವ ನೆನಪಿಸಿಕೊಟ್ಟದ್ದು, ನೀನು ಭೂಮಿಗೆ ಬಂದದ್ದು ನಾನು ಕರೆದಿದ್ದೇನೆ ಅಂತ ಬಂದಿದ್ದೆ, ಹೌದು ಗೊತ್ತು, ಆದ್ರೆ ಅದೇ ಉದ್ದೇಶ ಅಲ್ಲ ನೀನು ಭೂಮಿಗೆ ಬಂದದ್ದು. ಮತ್ತೆ ಏನು ದುರ್ಯೋಧನಾದಿಗಳು ಪಾಂಡವರಲ್ಲಿ 11 ಕೂಡಿಸು 7 ಅಕ್ಷೋಹಿಣಿ 18 ಅಕ್ಷೋಹಿಣಿ ಸೈನ್ಯ ಏನುಂಟು, ಒಂದೊಂದು ಅಕ್ಷೋಹಿಣಿ ಕೂಡ 4 ಭಾಗ ಉಂಟ. ಆನೆಗಳುಂಟು, ಕುದುರೆಗಳುಂಟು, ಕಾಲಾಳುಗಳು ಉಂಟು, ರಥಗಳು ಉಂಟು. ಇಂತಹ ಚತುರ್ವಿಧವಾದ ಅನ್ನವನ್ನು, ಸೈನ್ಯವೆಂಬ ಅನ್ನವನ್ನು ಊಟ ಮಾಡುವುದಕ್ಕೋಸ್ಕರ ನೀನು ಬಂದವ ಅಂತ ಹೇಳಿಕೊಂಡು ಕೃಷ್ಣನಿಗೆ ವಸುದೇವ ನೆನಪಿಸಿಕೊಟ್ಟ. ನಾವು ಬೆಳಿಗ್ಗೆದ್ದು ಈ ಸ್ತೋತ್ರವನ್ನು ಯಾಕೆ ಹೇಳುವುದು ಹಾಗಾದ್ರೆ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಎನ್ನುವ ಭಾಗವತದ ಈ ಸ್ತೋತ್ರವನ್ನು ಪ್ರತಿ ದಿವಸ ಬೆಳಿಗ್ಗೆದ್ದು ಯಾಕೆ ಹೇಳುವುದು ಅಂತಂದ್ಬಿಟ್ರೆ, ನಮ್ಮ ಮಕ್ಕಳಿಗೆ ನಮಗೆ ಕರ್ತವ್ಯ ಏನು ಎನ್ನುವುದನ್ನು ನೆನಪಿಸಿಕೊಡುವುದಕ್ಕೋಸ್ಕರ. ನಮ್ಮ ಕರ್ತವ್ಯ ಏನು, ನಮ್ಮ ಮಕ್ಕಳನ್ನು ಹೆಚ್ಚಿನ ಅಧ್ಯಯನಕ್ಕೋಸ್ಕರ ಅಂತ ಹೊರದೇಶಕ್ಕೆ ಕಳಿಸಿಕೊಡ್ತೇವೆ, ಅಮೆರಿಕಕ್ಕೆ ಕಳಿಸಿಕೊಡ್ತೇವೆ. ಅಲ್ಲಿ ಹೋದ ಮೇಲೆ ನಮ್ಮ ಮಗು ಏನ್ ಮಾಡುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ.
ಒಂದಷ್ಟು ಸಮಸ್ಯೆಗಳನ್ನು ಹೊತ್ತುಕೊಂಡು ಬರ್ತಾವೆ ಎಷ್ಟೋ ಮಕ್ಕಳು. ಅವಾಗ ಇಂಥ ಸಂದರ್ಭದಲ್ಲಿ ಆ ಮಗುವಿಗೆ ಬುದ್ಧಿವಾದ ಹೇಳೋಣ ಅಂತಂದ್ರೆ ಮಗು ಬುದ್ಧಿ ಮಾತನ್ನು ಕೇಳುವ ಪ್ರಾಯಕ್ಕೆ ದಾಟಿದೆ. 16 ವರ್ಷ ತುಂಬಿತು ಅಂತಂದ್ರೆ ಮಕ್ಕಳನ್ನು ಮಿತ್ರರಂತೆ ನೋಡಿಕೊಳ್ಬೇಕಂತೆ. ಬುದ್ಧಿವಾದ ಬೇಡ ಬಿಡಿ, ಅದಕ್ಕಿಂತ ಚಿಕ್ಕ ಮಗು ಒಂದೇ ಸವನೆ ಸಂಚಾರಿ ದೂರವಾಣಿ ನೋಡ್ತಾ ಉಂಟು ಅಂತ ಭಾವಿಸಿಕೊಳ್ಳೋಣ. ನೋಡೋಣ, ಅಪ್ಪ ಅಮ್ಮ ಬಿಡಿಸ್ಲಿ, ಆ ಮಗುವಿನ ಕೈಯಿಂದ ಬಿಡಿಸ್ಲಿ, ಅದನ್ನ ಸಂಚಾರಿ ದೂರವಾಣಿ ಮೊಬೈಲನ್ನು ಮಗುವಿನ ಕೈಯಿಂದ ಬಿಡಿಸ್ಲಿ, ಆಗುತ್ತಾ? ಅಮ್ಮ ಏನಾದ್ರೂ ಮೊಬೈಲನ್ನು ಸಾವಧಾನ ಹೇಳಿಬಿಟ್ರೆ ಮಗು ಕೇಳೋಲ್ಲ. ಅಮ್ಮ ಗದರಿಸಿ ಅದನ್ನು ಕೈಯಿಂದ ಇಸ್ಕೊಂಡ್ರೆ ಎಳ್ಕೊಂಡ್ರೆ ಮತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಮಗುವನ್ನು ಎಲ್ಲಿ ನೋಡ್ತಾಳಮ್ಮ ಅಂದ್ರೆ ಇಂಥದ್ದು ನಡೀತದ ತುಂಬ ಮನೆಗಳಲ್ಲಿ. ಮಗು ನೇಣು ಹಾಕೊಂಡಿರುತ್ತ. ಹಾಗಾದ್ರೆ ಮಗುವಿನ ಕರ್ತವ್ಯ ಏನು? ಯಾಕೆ ಮಗು ಅಮ್ಮನ ಗರ್ಭದಿಂದ ಭೂಮಿಗೆ ಬಂದಿದೆ? ಯಾಕೆ ನಾವು ನಮ್ಮ ಮಗುವನ್ನು ಪರದೇಶಕ್ಕೆ ಅಂತ ಕಳಿಸಿದ್ದೇವೆ? ಅದು ಮಗುವಿಗೆ ತಲೆಯಲ್ಲಿ ಯಾವಾಗಲೂ ಇರಬೇಕು. ಅದು ಯಾವುದರಿಂದ ಗೊತ್ತಾಗುತ್ತೆ? ತಮದ್ಭುತಂ ಬಾಲಕಂ ಅಂಬುಜೆ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಹೇಳುವಾಗ ಮಾತ್ರ ಚತುರ್ಭುಜಂ 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 ಅಂತ ಅಷ್ಟೇ ಹೇಳುವುದಲ್ಲ, ಇಡೀ ಶ್ಲೋಕ ಹೇಳಬೇಕು. ಯಾಕೆ? ಅದರಲ್ಲಿ ಕರ್ತವ್ಯವನ್ನು ತಿಳಿಸಿಕೊಡತಕ್ಕಂಥದ್ದು ಒಂದು ಶಬ್ದ ಮಾತ್ರ. ಚತುರ್ಭುಜಂ ಎನ್ನುವುದು ಒಂದು ಶಬ್ದ ದೇವರ ಕರ್ತವ್ಯವನ್ನು ತಿಳಿಸಿಕೊಡುತ್ತೆ. ನಾವು ಏನ್ ಮಾಡ್ತೇವೆ? ನಮ್ಮ ಮಗುವಿನ ಕರ್ತವ್ಯಕ್ಕೆ, ನಮ್ಮ ಮಗುವಿಗೆ ತಲೆಗೆ ಬರಬೇಕೆನ್ನುವ ದೃಷ್ಟಿಯಿಂದ ಚತುರ್ಭುಜಂ ಚತುರ್ಭುಜಂ ನಾವು ಇಡೀ ಶ್ಲೋಕ ಹೇಳಬೇಕು. ಹಸಿವೆ ಆಗಿದೆ ಅಂತೇಳಿ ಊಟಕ್ಕೆ ಬರ್ತೀರಿ, ಹೌದು. ಊಟಕ್ಕೆ ಬಂದಾಗ ಯಾವುದೋ ಒಂದು ಪದಾರ್ಥವನ್ನು ಮಾತ್ರ ಹಾಕಿ ನಿಮ್ಮನ್ನು ಕಳಿಸಿಕೊಡೋಲ್ಲ. ಮತ್ತೆ ಉಪ್ಪಿನಿಂದ ಆರಂಭಿಸಿಕೊಂಡು ನೀರು ಮಜ್ಜಿಗೆ ತನಕ ಎಲ್ಲ ನಿಮಗೆ ಹಾಕಿ ನಿಮ್ಮನ್ನು ಊಟ ಮಾಡಿ ಕಳಿಸಿಕೊಡುವುದು. ಅದೇ ರೀತಿಯಲ್ಲಿ ನಮಗೆ ಏನು ಲಾಭ ಬೇಕೋ ಆ ಲಾಭಕ್ಕೋಸ್ಕರ ಇಡೀ ಶ್ಲೋಕವನ್ನು ಬೇಕಿದ್ರೆ ಆ ಒಂದು ಶಬ್ದಕ್ಕೆ ಸ್ವಲ್ಪ ಒತ್ತು ಕೊಡುವುದು. ನಾವೇನು ಯಾರಿಗೊಂದು ಪತ್ರ ಬರೀತೇವೆ, ಪತ್ರ ಬರೆದಾಗ ಅದರಲ್ಲಿ ಯಾವುದಕ್ಕೆ ನಮಗೆ ತುಂಬಾ ಮಹತ್ವ ಕೊಡಬೇಕು ಅಂತುಂಟು ಅದ್ರ ಅಡಿಗೆ ಗೆರೆ ಹಾಕ್ತೇವಾ? ಗೆರೆ ಹಾಕಿ ಅದನ್ನು ಅವರಿಗೆ ಕಳಿಸಿಕೊಡ್ತೇವೆ. ಏನರ್ಥ? ಇದಕ್ಕೆ ಸ್ವಲ್ಪ ಒತ್ತು ಕೊಡಬೇಕು ಅಂತ ಅರ್ಥ ತಾನೆ. ಅದೇ ರೀತಿಯಲ್ಲಿ ಈ ಚತುರ್ಭುಜಂ ಎನ್ನತಕ್ಕಂತಹ ಶಬ್ದಕ್ಕೆ ಬೇಕಾದ ಸ್ವಲ್ಪ ಒತ್ತು ಕೊಟ್ಟು ನಾವು ಈ ಶ್ಲೋಕವನ್ನು ಪ್ರತಿ ದಿವಸ ನಮ್ಮ ಮಗುವಿನ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಗಂಡ ಹೆಂಡತಿಯವರ ಬಗ್ಗೆ ನಾವು ಪ್ರತಿ ದಿವಸ ಹೇಳಿಕೊಂಡು ಬಂದೆವು ಅಂತಂದ್ರೆ ಮಂತ್ರಕ್ಕೆ ಶಕ್ತಿ ಇಂದೂ ಕೂಡ ಉಂಟು. ಆ ಶಕ್ತಿಯನ್ನು ಸಂಪಾದನೆ ಮಾಡುವ ತಾಕತ್ತು ನಮಗಿಲ್ಲ ಅಂದ್ರೆ ಮಂತ್ರ ಜವಾಬ್ದಾರಿ ಅಲ್ಲ, ನಾವು ಜವಾಬ್ದಾರರು. ಈ ಮಂತ್ರ ಶಕ್ತಿಯನ್ನು ಅನುಭವಿಸಿದವ ನಾನೇ. ನಿಮಗೆ ಪ್ರಾಯಶಃ ಗೊತ್ತು, ಇಡೀ ಭಾರತ ದೇಶಕ್ಕೆ ಗೊತ್ತಾಗಿದೆ ಅದು ಏನು ಅಂತ. 2004-6 ಪರ್ಯಾಯ ಆ ಸಮಯದಲ್ಲಿ ಕೃಷ್ಣನಿಗೊಂದು ಗೋಪುರ ಕಟ್ಟಬೇಕು ಅಂತ ಹೊರಟೆ. ಆ ಗೋಪುರ ಕಟ್ಟಬೇಕು ಅಂತ ಹೊರಟಾಗ ಮೊದಲನೊಂದು ಹಳತಾಗಿತ್ತು ಗೋಪುರ, ಅದನ್ನು ತೆಗೆದುಬಿಟ್ಟಾಗ ತೊಂದರೆ ಆದದ್ದು ಎಲ್ಲಿಂದ ನನಗೆ ಲೌಕಿಕ ಹೆಚ್ಚು ಗೊತ್ತಿಲ್ಲ. ನಾನೇನು ಮಾಡಿದ್ದೆ, ಕೃಷ್ಣನಿಗೆ ಸಂಬಂಧಪಟ್ಟ ಹಳೆ ಗೋಪುರವನ್ನು ತೆಗೆದುಬಿಟ್ಟೆ. ಪತ್ರಿಕೆಯವರು ಎದ್ದು ಬಿಟ್ಟು, ಯಾಕೆ? ಪತ್ರಿಕೆಯವರ ಹತ್ರ ಹೇಳಿ ತೆಗಿಬೇಕಿತ್ತು ಅಂತ. ಯಾಕೆ? ಅವರು ಸಹ ಅಡ್ವರ್ಟೈಸ್ಮೆಂಟ್ ಆಗ್ತಿತ್ತು, ದುಡ್ಡು ಬರ್ತಿತ್ತು. ನಾನೇನು ಮಾಡಿದೆ, ಅವ್ರನ್ನ ಬದಿಗಿಟ್ಟು ನಾನು ಒದೇಶ್ವರನೇ ಗೋಪುರ ತೆಗೆದುಬಿಟ್ಟಾಗ ಮರು ದಿವಸ ಬಂದೇ ಬಿಡ್ತೇನು ಕನಕ ಗೋಪುರ ಧ್ವಂಸ ಅಂತ ಅವರ ಶಬ್ದ ಕೇಳ್ಬೇಕಾ? ಪತ್ರಿಕೆಯವರ ಶಬ್ದಗಳು ಏನು ಅಂತ, ಮಾಧ್ಯಮದವರ ಶಬ್ದಗಳು. ಅದಕ್ಕೆ ಹಿರಿಯರನ್ನದ್ದು ಒಳ್ಳೆ ಮಾಧ್ಯಮವನ್ನು ಇಟ್ಟುಕೋ ನೀನು, ಆವಾಗ ಮಾತ್ರ ನಿನ್ನ ಜೀವನ ಚೆನ್ನಾಗಿ ಸಾಗುತ್ತೆ. ಮಾಧ್ಯಮದವರು ಚೆನ್ನಾಗಿದ್ರು ಅಂತಂದ್ರೆ ನಮ್ಮ ದೇಶನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೇವೆ. ಅದಕ್ಕೆ ನಮಗೆ ಹಿರಿಯರು ಮಾಧ್ಯಮವನ್ನು ಒಳ್ಳೆಯ ರೀತಿ ಮಾಧ್ಯಮವನ್ನು ಕೊಟ್ಟದ್ದು. ನಮಗೂ ದೇವರಿಗೂ ಮಾಧ್ಯಮವನ್ನು ಒಳ್ಳೆಯ ರೀತಿಯಲ್ಲಿ ಕೊಟ್ಟದ್ದು ಯಾರದು? ಮುಖ್ಯ ಪ್ರಾಣ. ಒಳ್ಳೆ ಮಾಧ್ಯಮ ನಾವು ಏನು ಕೊಡ್ತೇವೋ ಮರೆಯದೆ ಅದನ್ನು ಭಗವಂತನಿಗೆ ಕೊಡ್ತಾನೆ. ಬೇರೆ ದೇವತೆ ಕೈಯಲ್ಲಿ ಕೊಟ್ರೆ ಅವರಿಗೊಮ್ಮೊಮ್ಮೆ ಮರೆಯುವಿಕೆ ಬರುತ್ತೆ, ದೇವರ ಮರೆಯುವಿಕೆ ಬರುತ್ತೆ. ಏನ್ ಮಾಡ್ತಾರೆ? ನಾವು ಕೊಡ್ತೇವೆ ಆ ದೇವರ ಹತ್ರ, ಕೊಟ್ಟು ರುದ್ರ ಅಂತರ್ಗತ ಲಕ್ಷ್ಮೀ ನರಸಿಂಹ ಪ್ರಿಯತ ಅಂತ ನಾವು ಅಂದು ಬಿಡ್ತೇವೆ. ರುದ್ರದೇವ್ರ ಹತ್ರ ಕೊಡ್ತೇವೆ, ದೇವರಿಗೆ ಕೊಡು ಅಂತ ಹೇಳಿಕೊಂಡು. ರುದ್ರದೇವ್ರಿಗೂ ಅವರಿಗೆ ಪಕ್ಕೊಮ್ಮೆ ಮರೆಯುವಿಕೆ ಬರುತ್ತೆ. ಮರೆಯುವಿಕೆ ಬಂದಾಗ ಅವರು ಕೊಡ್ಲೇ ಇಲ್ಲ. ನಾವು ಮತ್ತೆ ರುದ್ರದೇವರ ಹತ್ರ ಕೇಳಿದೆವು, ಕೊಟ್ಟಿಯಾ ಅಂತ ಕೇಳಿದೆವು. ಅವ್ರು ರುದ್ರದೇನು ನೀನ್ ನನ್ ಕೊಟ್ಟಿದ್ಯಾ ಅಂದ್ರು. ಅದಕ್ಕಂದ್ರೆ ಎಂದೆಂದೂ ಕೂಡ ಭಗವಂತನ ಬಗ್ಗೆ ಮರೆಯುವಿಕೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿ. ಅದಕ್ಕೆ ನಮ್ಮ ಊರಿನ ಸಂಸದ ಚೆನ್ನಾಗಿರ್ಬೇಕಾ? ನಮ್ಮ ಊರಿನ ಸಮಸ್ಯೆಗಳನ್ನು ಸಂಸದನ ಹತ್ರ ಹೇಳ್ತೇವೆ, ಅವ ಅಲ್ಲಿ ಹೋಗಿ ಮೋದಿಗೆ ಹೇಳಬೇಕು ಅಂತ ಎನ್ನುವ ದೃಷ್ಟಿಯಿಂದ. ಸಂಸದ ಚೆನ್ನಾಗಿಲ್ಲದಿದ್ರೆ ಹೇಳ್ತಾನವ, ಮೋದಿಗೆ ಹೇಳ್ತಾನ, ನಮ್ಮ ಸಮಸ್ಯೆಗೆ ಪರಿಹಾರ ತರ್ತಾನ? ಇಲ್ಲ. ಆದರೆ ನಮ್ಮ ಸಂಸದ ಚೆನ್ನಾಗಿರ್ಲಿ.
ಸಂಸದನಿಗೆ ಆಂಗ್ಲ ಭಾಷೆಯಲ್ಲಿ ಏನು ಹೆಸರು? MP. ಇಲ್ಲಿಯವಂತಾದ್ರೆ MLA ಕಾಣುತ್ತೆ, ಅಲ್ಲಿಯವಂತಾದ್ರೆ MP. MP ಅಂದ್ರೆ ಏನು ಗೊತ್ತಾ? ನಿಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲ, ಮತ್ತೆ ಮುಖ್ಯ ಪ್ರಾಣ ಅಂತ ಅರ್ಥ. MP ಅಂತಂದ್ರೆ ಮುಖ್ಯ ಪ್ರಾಣ ಅಂತ ಅರ್ಥ. ಆದ್ದರಿಂದ ನಾವು ನಮ್ಮ ಸಂಸದ ಏನಿದ್ದಾನೆ ಅವನಲ್ಲಿ ನಮ್ಮ MP ಆದ ಮುಖ್ಯ ಪ್ರಾಣನನ್ನು ಚಿಂತನೆ ಮಾಡಿ ಅವನಲ್ಲಿ ನಮ್ಮ ಸಮಸ್ಯೆಯನ್ನು ಹೇಳಿದ್ರೆ ಅವ ಕೊಂಡೋಗಿ ದೇವರಂತಿರತಕ್ಕಂಥ ಮೋದಿಗೆ ನಮ್ಮ ಸಮಸ್ಯೆಯನ್ನು ಒಪ್ಪಿಸಿ ಬಿಡ್ತಾನೆ. ಆ ದೇವರಿಂದ ನಮಗೆ ಪರಿಹಾರ ಖಂಡಿತ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಾವು ಬರೇ ಚತುರ್ಭುಜ ಎನ್ನುವುದಕ್ಕೆ ಒತ್ತು ಕೊಡೋಣ. ಆದರೆ ಶ್ಲೋಕವನ್ನು ಹೇಳುವಾಗ ಮಾತ್ರ ತಮದ್ಭುತಂ ತಂ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಅಂತ ಹೇಳಿಕೊಂಡು ಈ ಶ್ಲೋಕವನ್ನು ನಾವು ಹೇಳಲೇಬೇಕು. ಹಾಗೆ ಆ ಗೋಪುರವನ್ನು ಮರುದಿವಸ ಪತ್ರಿಕೆಯಲ್ಲಿ ಬಂತು, ಕನಕ ಗೋಪುರ ಧ್ವಂಸ ಅಂತ ಪತ್ರಿಕೆ. ನನಗೆ ಆವಾಗಲೇ ಗೊತ್ತು ಆ ಗೋಪುರಕ್ಕೆ ಕನಕ ಗೋಪುರ ಅಂತ ಹೆಸರು ಉಂಟು. ನನಗೆ ಆವಾಗಲೇ ಗೊತ್ತಾಗತ್ತು. ನಿಜವಾಗಿ ಅದರ ಹೆಸರೇನು ಗೊತ್ತಾ? ಕಟ್ಟು ಪಂಜರ ಅಂತ ಅದಕ್ಕೆ ಹೆಸರು ಇದ್ದದ್ದು. ಇವರನ್ನು ಕನಕ ಗೋಪುರ ಅಂತ ಇವರು ಮಾಡಿಬಿಟ್ಟದ್ದು. ಕಟ್ಟು ಪಂಜರ ಅಂತ ಅದಕ್ಕೆ ಹೆಸರು. ಏನರ್ಥ? ಕಟ ಅಂತಂದ್ರೆ ಚಾಪೆ. ಸಂಸ್ಕೃತದಲ್ಲಿ ಚಾಪೆಗೆ ಕಟ ಅಂತ ಹೆಸರು. ಯಾಕೆ ಅಂತಂದ್ರೆ ಆ ಚಾಪೆಯನ್ನು ನೀವು ಬಿಸಿಲಲ್ಲಿ ಹಾಕಿಲ್ಲ ಅಂದ್ರೆ ಅದರಲ್ಲಿ ಹಾಗೆ ಮಲಗಿ ಬಿಟ್ರೆ ಅದು ಅಲ್ಲಿ ಕಡಿಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಕಟ ಅಂತ ಅದಕ್ಕೆ ಹೆಸರು ಚಾಪೆಗೆ. ಅದರದ್ದೇ ಒಂದು ಪಂಜರ ಮಾಡ್ತಿದ್ರು ಸ್ವಾಮಿಗಳು. ಮೇನೆಯಿಂದ ಇಳಿದು, ಪರ್ಯಾಯ ಕೂಡುವ ಮೇನೆಯಿಂದ ಇಳಿದು ರಥಬೀದಿಗೆ ಬಂದು ಕನಕನ ಕಿಂಡಿಯಲ್ಲಿ ಮೊದಲು ಕೃಷ್ಣನ ದರ್ಶನ ಮಾಡಬೇಕು. ಕನಕನ ಕಿಂಡಿಯಲ್ಲಿ ಮೊದಲು ಕೃಷ್ಣ ದರ್ಶನ ಕನಕನ ಕಿಂಡಿಯಲ್ಲೇ ಮಾಡಬೇಕು. ಆವಾಗ ಜನಗಳೆಲ್ಲ ನುಗ್ಗುತ್ತಾರೆ ಅಂತ ಹೇಳಿಕೊಂಡು ಅಲ್ಲಿ ಏನು ಮಾಡ್ತಿದ್ರು? ಕಟದ್ದು ಒಂದು ಪಂಜರದಂತೆ ಮಾಡ್ತಿದ್ರು. ಚಾಪೆದ್ದೊಂದು, ನೀವು ಅದಕ್ಕೆ ಏನು ಹೇಳ್ತೀರಿ? ಗಿಡಿಕೆ ಅಂತ ಹೇಳ್ತೀರೋ, ಏನೋ ತಟ್ಟಿ ಅಂತ ಏನೋ ಹೇಳ್ತೀರೋ, ಅದರದ್ದೇ ಒಂದು ಪಂಜರದಂತೆ ಮಾಡೋದಕ್ಕೆ ಕಟ್ಟು ಪಂಜರ ಅಂತ ಹೆಸರು. ಇವರು ಏನ್ ಮಾಡಿಬಿಟ್ರು? ಕನಕ ಗೋಪುರ ಅಂತ ಹೆಸರು. ಕನಕ ಗೋಪುರ ಧ್ವಂಸ ಅಂತ ಅಂದ್ಬಿಟ್ರು. ಎದ್ರು ಕನಕನ ಭಕ್ತರು. ಅಲ್ಲ, ಕನಕನ ಭಕ್ತರು ಅಂತಲ್ಲ, ಎದ್ರು. ಯಾಕೆ? ಅವರಿಗೆ ಕನಕದಾಸ್ ಇದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ಗೊತ್ತಾದದ್ದೇ ನಾವೇ ತಿಳಿಸಿಕೊಟ್ಟದ್ದು ಅವರಿಗೆ. ಕನಕದಾಸರು ಒಬ್ರು ಇದ್ದಾರೆ ಅಂತ ಹೇಳಿಕೊಂಡು ಕುರುಬರಿಗೆ ತಿಳಿಸಿಕೊಟ್ಟದ್ದೇ ನಾವು. ಗೊತ್ತೇ ಇರಲಿಲ್ಲ. ಎದ್ರು 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 ಒಂದು ಗಲಾಟೆ ಆಯ್ತು. ಎಲ್ಲ ನನ್ನ ಬಳಿಗೆ ಬರೆದು, ಸ್ವಾಮಿ ಏನಿದೆ, ಸ್ವಾಮಿ ಏನಿದೆ. ಒಮ್ಮೆ ಕರೆದೆ ಪತ್ರಿಕೆಯವರನ್ನು, ಅವರಿಗೆ ಹೇಳಿದೆ, ಕನಕ ಗೋಪುರ ಅಲ್ಲ, ಕನಕ ಗೋಪುರ ಕಟ್ಟಬೇಕು. ಇನ್ನು ಇಷ್ಟ ತನಕ ಕಟ್ಟು ಪಂಜರ ಅಂತ ಇದ್ದದ್ದು ಅದು ಹಾಳಾಗಿತ್ತು, ಅದನ್ನು ದುರಸ್ತಿ ಮಾಡ್ತಾ ಇದ್ದೆ ಅಂತ ಒಮ್ಮೆ ಪತ್ರಿಕೆಗೆ ಕೊಟ್ಟೆ. ಮತ್ತೆ ಯಾರ ಹತ್ರ ಮತ್ತೆ ಯಾವ ಪತ್ರಿಕೆಯವರಿಗೆ ಅವಕಾಶ ಕೊಟ್ಟಿಲ್ಲ. ಮತ್ತೆ ನಾನು ನನ್ನ MP ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದೆ. ಮನ್ಯು ಸೂಕ್ತ, ಬಳಿತಾ ಸೂಕ್ತ, ಆಚಾರ್ಯ ಮಧ್ವರು ಕೊಟ್ಟಿರತಕ್ಕಂತಹ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ಇದನ್ನು ಮೊದಲು ಬಳಿತಾ ಸೂಕ್ತ ಹೇಳುವುದು, ಮನ್ಯು ಸೂಕ್ತ ಹೇಳುವುದು, ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂತ ಹೇಳುವುದು, ಪುನಃ ರಾಮಾಯ ಶಾಶ್ವತ ಅಂತ ಹೇಳುವುದು, ಮನ್ಯು ಸೂಕ್ತ ಹೇಳುವುದು, ಬಳಿತಾ ಸೂಕ್ತ ಹೇಳುವುದು, ಆಮೇಲೆ ವಾಯುಸ್ತುತಿ ಹೇಳುವುದು. ಇಷ್ಟು ಹೇಳಿಕೊಂಡು ಪ್ರತಿ ದಿವಸ ಮುಖ್ಯ ಪ್ರಾಣನಿಗೆ, ವಾದಿರಾಜರು ಪ್ರತಿಷ್ಠೆ ಮಾಡಿರತಕ್ಕಂಥ ಮುಖ್ಯ ಪ್ರಾಣ ಇದ್ದಾನೆ, ಅವನಿಗೆ ಪ್ರತಿ ದಿವಸ ಜೇನುತುಪ್ಪದಲ್ಲಿ ಅಭಿಷೇಕ ಮಾಡ್ತಿದ್ದೆ. ಆ ಗೋಪುರ ಉದ್ಘಾಟನೆ ಆಗುವ ತನಕ ಪ್ರತಿ ದಿವಸ ಮುಖ್ಯ ಪ್ರಾಣನಿಗೆ ಅಭಿಷೇಕ ಮಾಡ್ತಿದ್ದೆ. ಅದರ ಫಲದಿಂದಾಗಿ ಯಾವ ಕುರುಬರಾಗಲಿ ಯಾರೇ ಆಗಲಿ ಏನು ಮಾಡಿ, ಒಂದು ಪೀಠದಿಂದ ಒಬ್ಬರು ಸ್ವಾಮಿಗಳು ಹೊರಟಿದ್ರು. ಉಡುಪಿ ಚಲೋ ಅಂತ ಹೇಳಿಕೊಂಡು ಒಂದಷ್ಟು ಜನರನ್ನು ಒಟ್ಟು ಮಾಡಿಕೊಂಡು ಉಡುಪಿಗೆ ಬಂದಿದ್ರು. ತುಂಬಾ ಅಂದ್ರೆ ತುಂಬಾ ಜನ ಹೊರಟಿದ್ರು. ಉಡುಪಿಗೆ ಬಂದು ಎಲ್ಲ ನೋಡಿದ್ರು. ಬಂದಂತ ಕರ್ಕೊಂಡು ಬಂದಿರತಕ್ಕಂಥವರ ಸ್ವಾಮಿ ರಥಬೀದಿ ಪ್ರವೇಶ ಮಾಡಿದ್ದಾನೆ. ಅವನಿಗೆ BP ರೈಸ್ ಆಯಿತು. ಆಸ್ಪತ್ರೆಗೆ ಹೋದ. ಬೇರೆಯವರೆಲ್ಲ ಬಂದರು. ಅಲ್ಲಿಂದ ತಮ್ಮ ತಮ್ಮ ಊರುಗಳಿಂದ ಹೊರಡುವಾಗ ಉಡುಪಿ ಚಲೋ ಅಂತ ಹೊರಟ್ರೆ, ಉಡುಪಿಗೆ ಬಂದ ಮೇಲೆ ಉಡುಪಿ ಚಲೋ ಅಂತ ಊಟ ಮಾಡಿದ್ರು. ಯಾವುದರ ಪ್ರಭಾವ? ಮಂತ್ರದ ಪ್ರಭಾವ. ಇಂದೂ ಕೂಡ ಮಂತ್ರಗಳಿಗೆ ಶಕ್ತಿ ಉಂಟು. ಆ ಮಂತ್ರಗಳಿಗೆ ಅರ್ಥೈಸಿಕೊಳ್ಳಿಕ್ಕೆ ನಮಗೆ ಆಗುವುದಿಲ್ಲ ಅಂತಂದಾಗ ದಾಸರುಗಳು ಹಾಡಿನ ಮೂಲಕ ಅದರ ಅರ್ಥ ಕೊಟ್ಟರು. ಹರಿಕಥಾಮೃತ ಸಾರದಲ್ಲಿ ಅದರ ಅರ್ಥ ಕೊಟ್ಟರು. ಲಕ್ಷ್ಮೀ ಶೋಭಾನೆ ಮೂಲಕ ವೇದಗಳೆಂಬ ಅಡಿಗೆ ರುಚಿ ಉಂಟು.
ಆದರೆ ನಮಗೆ ಊಟ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗಿಲ್ಲ. ಆವಾಗ ಅಡಿಗೆ ಭಟ್ಟ ಆಚಾರ್ಯ ಮಧ್ವರು ಬಂದರು. ಹೇಗೂ ಭೀಮಸೇನ ತಾನೇ ಅಡಿಗೆ ಭಟ್ಟನೆ, ಅವನಿಗೆ ಗೊತ್ತು ಹೇಗೆ ಅಡಿಗೆ ಮಾಡಬೇಕು ಅಂತ. ಅದೇ ಅಡಿಗೆಯ ಭೀಮಸೇನ ಮಧ್ವರಾಗಿ ಬಂದು ಆ ವೇದ ಅನ್ನತಕ್ಕಂತಹ ತರಕಾರಿಗಳನ್ನು, ಒಳ್ಳೆ ಒಳ್ಳೆ ತರಕಾರಿ ಎಲ್ಲ ಆ ತರಕಾರಿಗಳು ನಿಮ್ಮ ಇದೆ ಹಾಕಿ ಎಲ್ಲ ಬೆಳೆದ ತರಕಾರಿಗಳಲ್ಲ, ಯಾವುದು ಸರ್ಕಾರಿ ಗೊಬ್ಬರ ಹಾಕಿ ಬೆಳೆದಂತ ಎಲ್ಲ ಸಾವಯವ ಕೃಷಿ, ಅದೆಲ್ಲ ವೇದಗಳಿಂದ ಸಾವಯವ ಕೃಷಿ. ಆ ತರಕಾರಿಗಳನ್ನು ತೆಗೆದುಕೊಂಡು ಆಚಾರ್ಯ ಮಧ್ವರ ಒಳ್ಳೆಯ ಅಡಿಗೆ ಮಾಡಿದ್ರು. ಪ್ರತಿಯೊಬ್ಬರಿಗೂ ಕೂಡ ರುಚಿ ಆಗ್ಬೇಕಂತ ಅಡಿಗೆ ಮಾಡಿದ್ರು. ಆ ಅಡಿಗೆ ಬಿಸಿ, ನಮ್ಗೆ ಊಟ ಮಾಡ್ಲಿಕ್ಕೆ ಆಗೋಲ್ಲ. ಊಟ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಆದ್ಮೇಲೆ ಶ್ರೀಪಾದರಾಜರು, ಟೀಕಾರಾಯರು, ವ್ಯಾಸರಾಯರು, ವಾದಿರಾಜರು ಇವರೆಲ್ಲ ಬಂದು ಅಡಿಗೆಯನ್ನು ತಣ್ಣಗೆ ಮಾಡಿದ್ರು. ಅಂದ್ರೆ ಸ್ವಲ್ಪ ವ್ಯಾಖ್ಯಾನ ಬರೆಯುವ ಮೂಲಕ ಮಧ್ವರ ಅಡಿಗೆ ನಮಗೆ ನಿಮಗೆ ಅರ್ಥ ಆಗುವಂತೆ ಮಾಡಿದ್ರು. ಅಡಿಗೆಯನ್ನು ಸ್ವಲ್ಪ ತಣ್ಣಗೆ ಮಾಡಿದ್ರು. ತಣ್ಣಗೆ ಮಾಡಿ ಎಲ್ಲ ಬಡಿಸಿದ್ರು, ನಮ್ಮ ಎಲೆಯಲ್ಲಿ ಎಲ್ಲ ಬಡಿಸಿದ್ರು. ನಾವೀಗ ಬರೇ ಮೂಲ ಓದುವುದಿಲ್ಲ ಅಲ್ಲ, ಅನುವ್ಯಾಖ್ಯಾನ ಓದುವುದಿಲ್ಲ, ಮತ್ತೆ ಸುಧಾ ಇಟ್ಟುಕೊಂಡೇ ಅನುವ್ಯಾಖ್ಯಾನ ಓದುವುದು ನಾವು. ಹಾಗಾದ್ರೆ ಸುಧಾ ಇದೆಲ್ಲ ಏನುಂಟು ಅದೆಲ್ಲ ಅಡಿಗೆಯನ್ನು ತಣ್ಣಗೆ ಮಾಡಿದ್ದು ಅಂತ ಅರ್ಥ. ಎಲೆಗೆ ಹಾಕಿದ್ದಾರೆ, ಊಟ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಆವಾಗ ತಾಯಿಯಂತೆ ಪುರಂದರ ದಾಸರೇ ಮೊದಲಾದವರು ಬಂದು ಕನ್ನಡ ಹಾಡುಗಳ ಮೂಲಕ ಎಲೆಗೆ ಹಾಕಿರತಕ್ಕಂಥ ಸುಧಾನೋ ಪರಿಮಳನೋ ಇದನ್ನೆಲ್ಲ ನಮ್ಮ ಬಾಯಿಗೆ ಕೊಡುವಂತಹ ದೊಡ್ಡ ಕೆಲಸವನ್ನು ಮಾಡಿದವರು ದಾಸರುಗಳು, ಪುರಂದರ ದಾಸರೇ ಮೊದಲಾದವರು. ಆದ್ರಿಂದ ನಮಗೆ ವೇದ ಅರ್ಥ ಆಗೋಲ್ಲ, ಅನುವ್ಯಾಖ್ಯಾನ ಓದ್ಲಿಕ್ಕೆ ಬರೋಲ್ಲ, ಪರಿಮಳ ಪುಸ್ತಕ ಹಿಡಿಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ದಾಸರ ಪದ್ಯ ಓದು, ಅಷ್ಟೇ ಫಲ ಬರುತ್ತೆ ನಿನಗೇಂತಂದ್ರು. ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಾವು ಅದನ್ನು ಓದಿದೆವು ಅಂತಂದ್ರೆ ನಮಗೆ ಜೀವನದಲ್ಲಿ ಏನು ಫಲ ಬೇಕೋ ಆ ಫಲ ಸಿಗೋದು ಖಂಡಿತ 100ಕ್ಕೆ 100 ಸಿಗುತ್ತೆ. ಆ ದೃಷ್ಟಿಯಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಎದ್ದು ತಮ್ಮದ್ಭುತಂಬ ನಾವು ಬೆಳಿಗ್ಗೆದ್ದು ಗಜೇಂದ್ರ ಮೋಕ್ಷ ಕಥೆಯನ್ನು ಮೆಲುಕು ಹಾಕ್ತೇವೆ ಕಾಣುತ್ತೆ. ಭಾಗವತ ಓದುವವರು ಶ್ಲೋಕ ಹೇಳ್ತಾರೆ, ಭಾಗವತ ಓದೋದು ಆ ಕಥೆಯನ್ನು ನಾವು ಚಾಪೆಯಲ್ಲಿ ಕೂತ್ಕೊಂಡೇ ಮೆಲುಕು ಹಾಕ್ತೇವೆ ಆ ಕಥೆಯನ್ನು. ಯಾಕೆ ಅಂತಂದ್ರೆ ಮತ್ತೇನಿಲ್ಲ, ಇವತ್ತು ಯಾರ ಕಾಲು ಎಳೆಯೋದು, ಗಜೇಂದ್ರ ಮೋಕ್ಷ ಇರುವುದಷ್ಟೇ ತಾನೆ. ಮೊಸಳೆ ಆನೆ ಕಾಲನ್ನು ಹಿಡಿದು ಕೆಳಗೆ ಜಕ್ಕಿತು ಅಂತಷ್ಟೇ ಇರುವುದು ತಾನೆ. ಇವತ್ತು ಯಾರ ಕಾಲು ಎಳೆಯೋದು, ಯಾರು ಮೇಲಿದ್ದವರನ್ನು ಕೆಳಗೆ ಹಾಕೋದು, ಇವತ್ತು ಅವರಿಗೆ ಏನು ಬೈಯುವುದು, ಇವತ್ತು ಏನು ಬೈಯಿದ್ರೆ ಅವರಿಗೆ ಅಂದ್ರೆ ದೇವರು ನಡೆಸಿ ನಮ್ಮ ಪ್ರಧಾನ ಮಂತ್ರಿಗಳು ನಿರ್ಲಿಪ್ತರಾಗಿದ್ದಾರೆ. ಪ್ರಾಯಶಃ ಯಾವ ಕಾಲದಲ್ಲಿ ಯಾವ ಸನ್ಯಾಸಿ ಆಗಿದ್ರೋ ಏನು, ಯಾರು ಎಷ್ಟು ಬೈದ್ರು ಕೂಡ ಸಿಂಹ ಮುಂದಿನಿಂದ ಹೋಗ್ತಾ ಇರುತ್ತೆ, ಹಿಂದಿನಿಂದ ನಾಯಿಗಳು ಬೊಗಳ್ತಾ ಇದ್ರು ಕೂಡ ಸಿಂಹ ಹಿಂತಿರುಗಿಯೂ ನೋಡದೆ ದೇಶದ ಬಗ್ಗೆ ಒಂದೇ ಕಾಳಜಿ ಇಟ್ಟುಕೊಂಡು ನಿಮ್ಮ ಭಾಗ್ಯ ಅಲ್ವೋ. ಈ ರೀತಿಯಲ್ಲಿಯೂ ಕೂಡ ದೇಶ ನಡೆಸಲಿಕ್ಕೆ ಬರುತ್ತೆ ಅಂತ ಹೇಳ್ಕೊಬ್ಬ ವ್ಯಕ್ತಿಯನ್ನು ಭಗವಂತ ನಮ್ಮ ಮುಂದೆ ತಂದು ಇಟ್ಟ ಅಲ್ವೋ. ಕೆಲವರು ಹೇಳುವುದುಂಟು, ಸ್ವಾಮಿ ಮೋದಿ ನಂತರ ಯಾರು ಅಂತ. ಆಚಾರ್ಯ ಮಧ್ವರು ಪಾಠ ಮಾಡ್ತಾ ಇರಬೇಕು ಅಂತಾದ್ರೆ ಅಲ್ಲಿ ದೀಪ ಆರಿತು, ಗೊತ್ತು ತಾನೆ, ಕಥೆ ಎಲ್ಲ ಗೊತ್ತು ತಾನೆ. ದೀಪ ಆರಿತು, ದೀಪ ಆರಿದಾಗ ಆಚಾರ್ಯ ಮಧ್ವರು ದೀಪ ಆರಿ ಸಾಕು ಪಾಠ ಅಂತ ನಿಲ್ಲಿಸಿದ್ರ? ಇಲ್ಲ, ಇದು ಯಾವತ್ ತೈಲಂ ತಾವತ್ ವ್ಯಾಖ್ಯಾನಂ ಅಲ್ಲ ಮಧ್ವರ ಪಾಠ ಅಂದ್ರೆ. ಏನು ಮಾಡಿದ್ರು, ಆ ದೀಪ ಆರಿತು ಅಂತ ಆದ ಕೂಡಲೇ ಆ ಜಾಗದಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಶಕ್ತಿ ಇರುವ ತನ್ನ ಬೆರಳಿನ ದೀಪವನ್ನು ಇಟ್ಟರು, ಪಾಠವನ್ನು ಮುಂದುವರಿಸಿದ್ರಲ್ವೋ. ಇದನ್ನು ಪ್ರತಿ ದಿವಸ ಚಿಂತನೆ ಮಾಡೋಣ, ಈಗಿನಿಂದಲೇ ಚಿಂತನೆ ಮಾಡ್ಲಿಕ್ಕೆ ಆರಂಭ ಮಾಡೋಣ. ಆ ದೀಪ ಹೋದ್ರೆ ಅದಕ್ಕಿಂತ ಬಲಿಷ್ಠವಾದ ದೀಪವನ್ನು ಮಧ್ವರು ತಂದ್ರು ಅಂತ ಚಿಂತನೆ ಮಾಡೋಣ. ಏನಾಗುತ್ತೆ, ಮೋದಿ ಹೋದ್ರೆ ಯೋಗಿ ಅಂತ ಆಗುತ್ತೆ ನೋಡಿ. ದೇವರು ಎಂದು ಬಿಟ್ಟು ಹಾಕೋಲ್ಲ ನಮ್ಮನ್ನು. ಅಲ್ಲ, ಮೋದಿಗಿಂತ ಯೋಗಿ ಪ್ರಬಲನೋ? ಹೌದು. ವಾಜಪೇಯಿಯವರು ಗೊತ್ತು ತಾನೆ, ಯಾರಾದ್ರೂ ಅವರ ಅಂಗಳದಲ್ಲಿ ಕಸ ಹಾಕಿದ್ರೆ ಅವರೇ ಹೆಕ್ತಿದ್ರಂತೆ. ಮೋದಿಯವರು ಅವರ ಅಂಗಳಕ್ಕೆ ಯಾರಾದ್ರೂ ಕಸ ಹಾಕಿದ್ರೆ ಅವನಿಂದಲೇ ಹೆಕ್ಕಿಸ್ತಿದ್ರಂತೆ. ಯೋಗಿಯವರ ಅಂಗಳಕ್ಕೆ ಯಾರಾದ್ರೂ ಕಸ ಹಾಕಿದ್ರೆ ಅವನಿಂದಲೇ ಹೆಕ್ಕಿಸಿ ಅವನಿಗೆ ಬಡ್ಡಿಗಾಗಿ ಬುಲ್ಡೋಸರ್ ಕಳಿಸ್ತಿದ್ರಂತೆ.
ನಮ್ಮ ಜನಕ್ಕೆ ಅರ್ಥ ಆಗುವುದು ಬುಲ್ಡೋಜರ್ ಭಾಷೆ ಮಾತ್ರ ವಿನಃ ಮತ್ತೆ ಯಾವುದೂ ಅಲ್ಲ. ಒಮ್ಮೆ ಕೇಳಿದ್ರಂತೆ ಮೋದಿಯವರ ಹತ್ರ ಯಾರು, ಖಾನೆ ಕೇಲಿಯೇ ಕ್ಯಾದೇನಾ ಅಂತ ಯಾರೊಬ್ರು ಬಂದು ಕೇಳಿದ್ರಂತೆ ಅವರ ಹತ್ರ, ನಿಮ್ಗೆ ತಿನ್ನೋದಕ್ಕೋಸ್ಕರ ಏನು ಕೊಡ್ಲಿ ಅಂತ ಹೇಳಿಕೊಂಡು. ಅದಕ್ಕೆ ಮೋದಿಯವರಂದ್ರಂತೆ, ಮುಜೆ ಭೂಕು ನ ಲಗತಾ ಹೇ ಅಂತಂದ್ರ, ನನಗೆ ಹಸಿವಾಗ್ತಾ ಇಲ್ಲ ಅಂತಂದ್ರೆ. ಪಕ್ಕದವ್ರು ಏನ್ ತಿಳ್ಕೊಂಡ್ರು, ಪ್ರಾಯಶಃ ದೇಶ ಸೇವೆ ಮಾಡುವುದೇ ಅವರಿಗೆ ಹೊಟ್ಟೆ ತುಂಬುತ್ತೆ ಅಂತ ಕಾಣುತ್ತೆ. ಅದಕ್ಕೆ ಇಲ್ಲ. ಮತ್ತೆ ಅವ್ರು ಏನು ಹೇಳಿದ್ರು ಅಂತಂದ್ರೆ, ಪ್ರತಿ ದಿವಸ ವಿರೋಧ ಪಕ್ಷದವರು ಬೈಗಳನ್ನು ತಿನ್ನಿಸ್ತಾ ಇದ್ದಾರೆ, ಆ ಬೈಗಳನ್ನು ತಿಂದು ತಿಂದು ನನಗೆ ಹಸಿವೆ ಇಲ್ಲ ಅಂತಂದಿದ್ದಾರೆ. ಆದ್ರಿಂದ ನಾವೆಲ್ಲ ಅದಕ್ಕೋಸ್ಕರನೇ ಆಚಾರ್ಯ ಮಧ್ವರ ಜೀವನ ಚರಿತ್ರೆಯ ಕೆಲವು ಘಟನೆಗಳು ನಮ್ಮ ಜೀವನದಲ್ಲಿ ಮೆಲುಕು ಹಾಕಬೇಕು. ತಮದ್ಭುತಂ ಬಾಲಕಂ ಅಂಬುಜೆ ಕ್ಷಣಂ ಎನ್ನತಕ್ಕಂತಹ ಗಜೇಂದ್ರ ಮೋಕ್ಷವನ್ನು ಚಿಂತನೆ ಮಾಡುವಾಗ ಆನೆ ಕಾಲನ್ನು ಮೊಸಳೆ ಹಿಡಿದು ಎಳೆಯಿತು ಅಂತ ಚಿಂತನೆ ಮಾಡಿ, ಇವತ್ತು ಯಾರ ಕಾಲು ಹಿಡಿದು ಎಳೆಯುವುದು ಅಂತ ಚಿಂತನೆ ಅಲ್ಲ, ಮತ್ತೆ ಭಗವಂತ ಬಂದು ಆನೆಯನ್ನು ಮೊಸಳೆಯನ್ನು ಉದ್ಧಾರ ಮಾಡಿದ ಎನ್ನತಕ್ಕಂಥ ಅನುಸಂಧಾನ ಮಾಡಿಕೊಳ್ತೇವಲ್ಲ, ಅದೇ ರೀತಿಯಲ್ಲಿ ಈ ಶ್ಲೋಕವನ್ನು ಪ್ರತಿ ದಿವಸ ನಾವು ಚಾಪೆಯಲ್ಲಿ ಕೂತ್ಕೊಂಡು ತಮದ್ಭುತಂ ಬಾಲಕಂ ಅಂಬುಜೆ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಎನ್ನುವುದನ್ನು ಪ್ರತಿ ದಿವಸ ಚಿಂತನೆ ಮಾಡೋಣ. ಆವಾಗ ನಾವು ಯಾವ ಕರ್ತವ್ಯಕ್ಕೆ ಬಂದಿದ್ದೇವೆ ಆ ಕರ್ತವ್ಯದಲ್ಲಿ ನಾವು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಕೃಷ್ಣ ತಾನು ಭೂಮಿಗೆ ಬರುವಾಗ ಉತ್ ಆಯುಧಂ ಉದಾಯುಧಂ, ಯಾವುದು ಶಂಖ ಗದಾದಿ ಉದಾಯುಧಂ ತಂದಿದ್ದಾರೆ. ಗದೆಯನ್ನು ಹಿಡ್ಕೊಂಡು ಕೃಷ್ಣ ಭೂಮಿಗೆ ಬಂದಿದ್ದಾನೆ ಅಂತಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಯುದ್ಧಕ್ಕೆ ಕೃಷ್ಣ ಹೋಗುವಾಗ ಹೇಗೆ ಗದಾ ಎನ್ನತಕ್ಕಂಥ ಆಯುಧವನ್ನು ಹಿಡ್ಕೊಂಡು ಹೋಗಿದ್ದಾನೋ, ಅದೇ ರೀತಿಯಲ್ಲಿ ಬದರಿಯಲ್ಲಿ ಇರತಕ್ಕಂತಹ ನಾರಾಯಣ ಇಲ್ಲಿಗೆ ಬಂದು ದುಷ್ಟರ ನಿಗ್ರಹಕ್ಕೋಸ್ಕರ ಬರುವಾಗ ಗದ ಗದಗ ಗದ ಗ ಊರಿನ ಹೆಸರು ಗದಗ. ಅವಸರ ಮಾಡಿ ಹೇಳಬೇಡಿ, ಗದಗ 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 ಅಂತ ಅವಸರ ಮಾಡಿ ಹೇಳಬೇಡಿ, ನಿಧಾನಕ್ಕೆ ಹೇಳಿ. ಗದ ಒಂದು ಐಫನ್, ಆಮೇಲೆ ಗ ಅಂದ್ರೆ ಏನರ್ಥ, ಗಮಯತಿ ಅಂತ ಅರ್ಥ. ಗದೆಯನ್ನು ಹಿಡ್ಕೊಂಡು ಗಚ್ಚತಿ ಅಂತ ಅರ್ಥ. ಗ ಅಂದ್ರೆ ಗಚ್ಚತಿ ಅಂತ ಅರ್ಥ. ಗದ ಗ ಗದೆಯನ್ನು ಹಿಡ್ಕೊಂಡು ಬದ್ರಿಯಲ್ಲಿದ್ದಂತಹ ನಾರಾಯಣ ಗದೆಯನ್ನು ಹಿಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಹೊರಟಿದ್ದಾನೆ ಎನ್ನುವುದೇ ಗದಗ 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 ಅಂತ ಹೇಳಿಕೊಂಡು ಊರಿನ ಹೆಸರು. ಅದರಿಂದ ಪ್ರತಿ ದಿವಸ ನಾವು ಗದಗ ಅನ್ನತಕ್ಕಂಥ ಊರಿನ ಚಿಂತನೆ ಮಾಡಿದ್ರೂ ಸಾಕು, ನಮಗೆ ಯಾರು ಉಪಟಳ ಮಾಡ್ತಾರೋ ಅವರ ನಿಗ್ರಹಕ್ಕೋಸ್ಕರ ಭಗವಂತ ಗದಗನಾಗಿ ನಮ್ಮ ಜೊತೆಗೆ ಸದಾಕಾಲ ಬರ್ತಾನೆ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ